ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. 2026 ಪ್ರಥಮ ಭಾನುವಾರ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನು ಕೊಟ್ಟಿರಲಾಗಿ ಈ ಮುಂಜಾನೆಯಲ್ಲಿ ನಮ್ಮ ತನುಮನ ಧನಗಳಿಂದ ದೇವರಿಗೆ ಸಲ್ಲತಕ್ಕ ಆರಾಧನೆಯನ್ನು ನಾವು ಆತನಿಗೆ ಸಲ್ಲಿಸುವಂಥವರಾಗಿರುವ 135ನೇ ಕೀರ್ತನೆಯಲ್ಲಿ ಬರೆದಿರುವಂಥದ್ದು, ಯೆಹೋವನಿಗೆ ಸ್ತೋತ್ರ, ಯೆಹೋವ ನಾಮವನ್ನು ಸ್ತುತಿಸಿರಿ, ಯೆಹೋವನ ಸೇವಕರೇ, ಯೆಹೋವನ ಮಂದಿರದಲ್ಲಿರುವ ನಮ್ಮ ದೇವರ ಆಲಯದ ಅಂಗಳಗಳಲ್ಲಿ ಸೇವೆ ಮಾಡುವವರೇ, ಆತನನ್ನು ಕೀರ್ತಿಸಿರಿ, ಯೆಹೋವನಿಗೆ ಸ್ತೋತ್ರ. ಯೆಹೋವನು ಒಳ್ಳೆಯವನು, ಆತನ ನಾಮವನ್ನು ಕೊಂಡಾಡಿರಿ, ಅದು ಮನೋಹರವಾಗಿದೆ. ಯೆಹೋವನು ಯಾಕೋಬ್ ವಂಶದವರಾದ ಇಸ್ರಾಯೇಲಿಯರನ್ನು ಸ್ವಕೀಯ ಜನವಾಗಿ ಆದುಕೊಂಡನಲ್ಲ. ಈ ಮುಂಜಾನೆಯಲ್ಲಿ ನಮ್ಮನ್ನು ಆದುಕೊಂಡಂತಹ, ನಮ್ಮನ್ನು ಕರೆದು ಬೇರ್ಪಡಿಸಿದಂತಹ, ನಮ್ಮನ್ನು ನಮ್ಮ ಪಾಪದಿಂದ ಬಿಡಿಸಿದಂತಹ, ನಮಗೆ ದೇವರ ಮಕ್ಕಳೆಂಬ ಪದವಿಯನ್ನು ಕೊಟ್ಟಂತಹ ಯೇಸು ಕ್ರಿಸ್ತನನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ 2026 ಪ್ರಾರಂಭ ಭಾನುವಾರ ಮತ್ತೊಂದು ಅವಕಾಶವನ್ನು ಕೊಟ್ಟಿರುವಾಗ ಈ ಮುಂಜಾನೆಯಲ್ಲಿ ದೇವರಿಗೆ ಸಲ್ಲತಕ್ಕ ಘನತೆಯನ್ನು, ಆರಾಧನೆಯನ್ನು ನಾವು ಸಲ್ಲಿಸುವಂಥವರಾಗಿರುವ. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಈ ಪರಿಶುದ್ಧ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನಕ್ಕೆ ಸೇರಿ ಬಂದಿದ್ದೇವೆ. ಹೌದು ಕರ್ತನೆ, ನಮ್ಮ ಜೀವಿತದಲ್ಲಿ ಈ ಹೊಸ ವರ್ಷದ ಪ್ರಾರಂಭ ಭಾನುವಾರ ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ನೀನು ಪ್ರಾಪ್ತರಾಗಿ ಮಾರ್ಪಡಿಸಿದ್ದಿ. ಅದಕ್ಕಾಗಿ ನಾವು ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ಜೀವಿತದಲ್ಲಿ ಕರ್ತನೆ, ನೀನು ಸಂದರ್ಭವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಅನೇಕರು ಕರ್ತನೆ ಈ ದಿನದಲ್ಲಿ ಕರ್ತನೆ ಆರಾಧಿಸುವುದಕ್ಕೆ ಸಾಧ್ಯವಿಲ್ಲದೆ ಆಗಿರುವಾಗ ಕರ್ತನೆ, ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಸಂದರ್ಭಕ್ಕಾಗಿ ಸ್ತೋತ್ರ. ಈ ಒಂದು ಮಾಧ್ಯಮದ ಮೂಲಕ ಮತ್ತೊಂದು ಆವರ್ತಿ ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮನ್ನು ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕರ್ತನೆ ಕೃಪೆ ಮಾಡಿದ್ದಿ. ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಕರ್ತನೆ. ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ವಿವಿಧ ಸ್ಥಳಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ದೇವರ ನಾಮದ ಮಹಿಮೆಗೆ ಕಾರಣವಾಗಿ ಮಾರ್ಪಡಲಿ. ಈ ಮುಂಜಾನೆಯಲ್ಲಿ ನಾವು ಹಾಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಯೋಹಾನನು ಹೇಳಿದ ರೀತಿಯಲ್ಲಿ ನಾನು ತಗ್ಗಿಸಲ್ಪಡಬೇಕು, ಆತನು ನನ್ನಲ್ಲಿ ಬೆಳೆಯಬೇಕು ಎಂಬುದಾಗಿ ಈ ಮುಂಜಾನೆಯಲ್ಲಿ ಕರ್ತನೆ ಮತ್ತು ದಾವರ್ತಿ ನಿನ್ನ ನಾಮ ನಮ್ಮ ಜೀವಿತದ ಮೂಲಕವಾಗಿ ಮಹಿಮೆಗೊಳ್ಳುವಂತೆ ಕೃಪೆ ಮಾಡು. ನಮ್ಮನ್ನ ಕುಟುಂಬವಾಗಿ ಸಮರ್ಪಿಸುತ್ತೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ಮತ್ತು ದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಗಳನ್ನು ತಿಳಿಸ್ತೇವೆ. 2026 ಪ್ರಾರಂಭ ಭಾನುವಾರ ದೇವರ ಸನ್ನಿಧಾನದಲ್ಲಿ ಈ ಒಂದು ಮಾಧ್ಯಮದ ಮೂಲಕ ದೇವರನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ದೇವರು ಕೊಟ್ಟಂಥ ಸಂದರ್ಭಕ್ಕಾಗಿ ಸ್ತೋತ್ರ. ಕಳೆದ ಒಂದು ವರ್ಷ 2025 ಪ್ರತಿಯೊಂದು ಭಾನುವಾರಗಳಲ್ಲಿ ದೇವರು ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ಕಾದು ಕಾಪಾಡಿರಲಾಗಿ ಈ ಹೊಸ ವರ್ಷದ ಪ್ರಾರಂಭ ಭಾನುವಾರವೂ ಸಹ, ಬರಲಿರುವಂತಹ ಪ್ರತಿಯೊಂದು ಭಾನುವಾರಗಳಲ್ಲಿ ಸಹ ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭವನ್ನು, ಅವಕಾಶವನ್ನು ಕೊಡುವುದಾದರೆ ನಾವು ಅಲಸ್ಯವಾಗಿ ಸಮಯವನ್ನು ಕಳೆಯದೆ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸಿ ದೇವರ ನಾಮದ ಮಹಿಮೆಗೋಸ್ಕರವಾಗಿ ನಾವು ಜೀವಿಸುವಂಥವರಾಗಿರುವ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸುವ. ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸರಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರ ಮೊದಲನೇ ಚರಣ, ನನ್ನನ್ನು ನೀನು ಪ್ರೀತಿಸಿದ್ದು ಶಾಶ್ವತ ಪ್ರೇಮದಿ,
ಪ್ರೀತಿ ಕರುಣೆಯಿಂದಲೇ ನನ್ನನ್ನು ಸೆಳೆದಿ, ನಿನ್ನನ್ನೆಷ್ಟು ಸ್ತುತಿಸಿದರೂ ಇನ್ನೂ ಸಾಲದು. 2ನೇ ಚರಣ. ನೀನಿಲ್ಲದಿರುತ್ತಿದ್ದರೆ ನನಗಿಲ್ಲ ನಿರೀಕ್ಷೆಯು, ಲೋಕವು ನನ್ನನ್ನೆಷ್ಟಾಗಿ ಅಗೆ ಮಾಡುತ್ತಿದ್ದರು, ನಿನ್ನ ಪ್ರೀತಿ ಕೃಪೆಗಳೇ ನನ್ನಯ ಬಲವು. ಅದರ ಕೊನೆಯ ಚರಣ. ನಿನ್ನಲ್ಲಿ ನನಗೆ ಸಂತೃಪ್ತಿಯು, ಹೃದಯಕ್ಕೆ ನೆಮ್ಮದಿಯು, ಸಂತೋಷ ಕಷ್ಟಗಳಲ್ಲಿಯೂ ನಿಂಚಿತ್ತ ಮಾಡಲು ಕಲಿಸು, ಪ್ರಾರ್ಥಿಸಿ ಕೊಂಡಾಡಲು ನಿನ್ನಯ ಪ್ರೀತಿಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ನಿನ್ನ ಪ್ರೀತಿ ಎಷ್ಟೋ ಅಪಾರವಾಗಿದೆ, ವರ್ಣಿಸಲಸದಳವಾಗಿದೆ. ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಈ ಮುಂಜಾನೆಯಲ್ಲಿ ದೇವರ ಪ್ರೀತಿಯನ್ನ ಮನನ ಮಾಡಿಕೊಂಡು, ಒಂದು ನಮ್ಮನ್ನು ನಮ್ಮ ಪಾಪದಿಂದ ರಕ್ಷಿಸಿದಂತಹ ವಿಧಾನವನ್ನ ಅಥವಾ ದೇವರ ಪದ್ಧತಿಯನ್ನ ಅಥವಾ ದೇವರ ಆವಿಷ್ಕಾರವನ್ನ ನೆನಪು ಮಾಡಿಕೊಂಡು ದೇವರನ್ನ ಸ್ತುತಿಸುವಂತವರಾಗಿರುವ. 2026ರ ಹೊಸ ವರ್ಷವನ್ನ ಕಾಣುವಂತೆ, ಕೇವಲ ಕಾಣುವಂಥದ್ದು ಮಾತ್ರವಲ್ಲ, ಆರೋಗ್ಯದೊಂದಿಗೆ ಸಂತೋಷದೊಂದಿಗೆ ದೇವರು ನಮ್ಮನ್ನು ಪರಿಪಾಲಿಸಿದಂತಹ ಪರಿಪಾಲನವನ್ನ ನೆನೆಸಿ ಕೃತಜ್ಞತೆಯಿಂದ ಹೃದಯದ ಅಂತರಾಳದಿಂದ ದೇವರನ್ನ ಸ್ತುತಿಸುವಂತವರಾಗಿರುವ. ಬನ್ನಿ ನಾವೆಲ್ಲರೂ ಸೇರಿ ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನ ಮಹಿಮೆ ಪಡಿಸುವ. ಏನ್ ಪ್ರೀತಿ ಎಷ್ಟೋ ಅಪಾರವೇ, ವರ್ಣಿಸಲಸದಳವಾಗಿದೆ. ಅದರಾಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರಾಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನನ್ನನ್ನು ನೀನು ಪ್ರೀತಿಸಿದ್ದು ಶಾಶ್ವತ ಪ್ರೇಮದೇ, ಪ್ರೀತಿ ಕರುಣೆಯಿಂದಲೇ ನನ್ನನ್ನು ಸೆಳೆದಿ, ನಿನ್ನನ್ನೆಷ್ಟು ಸ್ತುತಿಸಿದಾರು ಇನ್ನು ಸಾಲದು, ಇನ್ನು ಸಾಲದು. ನಿನ್ ಪ್ರೀತಿಯೆಷ್ಟೋ ಅಪಾರವೇ, ವರ್ಣಿಸಲಸದಳವಾಗಿದೆ. ಅದರಾಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರಾಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನೀನಿಲ್ಲದಿರುತ್ತಿದ್ದಾರೆ ನನಗಿಲ್ಲ ನಿರೀಕ್ಷೆಯೋ, ಲೋಕವು ನನ್ನನ್ನೆಷ್ಟಾಗಿ ಹಾಗೆ ಮಾಡುತ್ತಿದ್ದರು, ನಿನ್ನ ಪ್ರೀತಿ ಕೃಪೆಗಳೇ ನನ್ನಯ ಬಲವು, ನನ್ನ
ಬಾಲವು ನಿನ್ ಪ್ರೀತಿ ಎಷ್ಟೋ ಅಪಾರವೇ ವಾಡಿ ಸಲಸದಳವಾಗಿದೆ ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು ನಿನ್ನಲ್ಲಿ ನನಗೆ ಸಂತೃಪ್ತಿಯೋ ಹೃದಯಕ್ಕೆ ನೆಮ್ಮದಿಯೋ ಸಂತೋಷ ಕಷ್ಟಗಳಲ್ಲಿಯೋ ನಿಂಚಿತ ಮಾಡಲು ಕಲಿಸು ಪ್ರಾರ್ಥಿಸಿ ಕೊಂಡಾಡಲು ನಿನ್ನಯ ಪ್ರೀತಿಯ ನಿನ್ನಯ ಪ್ರೀತಿಯ ನಿನ್ ಪ್ರೀತಿ ಎಷ್ಟೋ ಅಪಾರವೇ ವಾಡಿ ಸಲಸದಳವಾಗಿದೆ ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು ನಿನ್ ಪ್ರೀತಿ ಎಷ್ಟೋ ಅಪಾರವೇ ವಾಡಿ ಸಲಸದಳವಾಗಿದೆ ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಕೀರ್ತನೆ 136 ಅದರ 1ರಿಂದ 9 ವಾಕ್ಯಗಳನ್ನು ಹಾಗೂ ಅದರ 23ರಿಂದ 26 ವಾಕ್ಯಗಳನ್ನು ನಾವು ಓದಿಕೊಳ್ಳುವ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದು. ದೇವಾದಿದೇವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದು. ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದು. ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು, ಆತನ ಕೃಪೆಯು ಶಾಶ್ವತವಾದದು. ಆತನು ಆಕಾಶವನ್ನು ಜ್ಞಾನದಿಂದ ನಿರ್ಮಿಸಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದು. ಆತನು ಭೂಮಿಯನ್ನು ಜಲರಾಶಿಗಳ ಮೇಲೆ ಹಾಸಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದು. ಆತನು ಮಹಾಜ್ಯೋತಿರ್ಮಂಡಲಗಳನ್ನು ಸೃಷ್ಟಿಸಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದು. ಸೂರ್ಯನು ಹಗಲನ್ನಾಳುತ್ತಾನೆ, ಆತನ ಕೃಪೆಯು ಶಾಶ್ವತವಾದದು. ಚಂದ್ರ ನಕ್ಷತ್ರಗಳು ರಾತ್ರಿಯನ್ನಾಳುತ್ತದೆ, ಆತನ ಕೃಪೆಯು ಶಾಶ್ವತವಾದದು. 23ರಿಂದ 26 ವಾಕ್ಯ. ನಾವು ದೀನಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು, ಆತನ ಕೃಪೆಯು ಶಾಶ್ವತವಾದದ್ದು. ನಮ್ಮ ಶತ್ರುಗಳಿಂದ ನಮ್ಮನ್ನು ಬಿಡಿಸಿದನು, ಆತನ ಕೃಪೆಯು ಶಾಶ್ವತವಾದದು. ಎಲ್ಲ ಜೀವಿಗಳಿಗೂ ಆಹಾರ ಕೊಡುವವನು ಆತನೇ, ಆತನ ಕೃಪೆಯು ಶಾಶ್ವತವಾದದ್ದು. ಪರಲೋಕದಲ್ಲಿರುವ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಯೆಹೋವನನ್ನ ಸ್ತುತಿಸುವಂತ ಒಂದು ಕೀರ್ತನೆ. ಈ ಕೀರ್ತನೆಯ ಪ್ರತಿಯೊಂದು ವಾಕ್ಯದ 2ನೇ ಭಾಗದಲ್ಲಿ ಆತನ ಕೃಪೆಯು ಶಾಶ್ವತವಾದದು. His love endures forever.
ಆತನ ಪ್ರೀತಿಯು ನಿರಂತರವಾಗಿರ್ತದೆ ಎಂಬುದಾಗಿ. ಇಂಗ್ಲಿಷ್ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವುದು ಇಸ್ ಲವ್ ಎಂಡ್ಯೂರ್ಸ್ ಫಾರ್ ಎವರ್. ಆತನ ಪ್ರೀತಿ. ಇಲ್ಲಿ ಕೀರ್ತನೆಗಾರನು ಯೆಹೋವನು ಇಸ್ರಾಯೇಲ್ಯರನ್ನ ನಡೆಸಿದಂತಹ ವಿಧಾನಗಳನ್ನ ನೆನೆಸಿ ಆತನ ಪ್ರೀತಿಯು ನಿರಂತರವಾದದು ಎಂಬುದಾಗಿ ದೇವರನ್ನ ಸ್ತುತಿಸುವಂತದಾಗಿ ನಾವು ನೋಡುತ್ತೇವೆ. ಪ್ರಾರಂಭದ 3 ವಾಕ್ಯಗಳಲ್ಲಿ ನಾವು ನೋಡುವಂಥದ್ದು, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದು. ದೇವಾದಿ ದೇವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದು. ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದು. ಈ ಮುಂಜಾನೆಯಲ್ಲಿ ಶಾಶ್ವತವಾದ ಕೃಪೆಯಿಂದ ನಮ್ಮನ್ನು ಪ್ರೀತಿ ಮಾಡಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನ, ಅವಕಾಶವನ್ನ ಕೊಟ್ಟಿರಲಾಗಿ ನಾವು ನಮ್ಮ ಹೃದಯದ ಅಂತರಾಳದಿಂದ ಆತನನ್ನ ನಾವು ಸ್ತುತಿಸುವಂತವರಾಗಿರಬೇಕು. ಅದರ 23ನೇ ವಾಕ್ಯದಲ್ಲಿ, ನಾವು ದೀನಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು, ಆತನ ಕೃಪೆಯು ಶಾಶ್ವತವಾದದ್ದು. 2025ರಲ್ಲಿ ನಾವು ಆರ್ಥಿಕ ಮುಗ್ಗಟ್ಟುಗಳನ್ನು ಅನುಭವಿಸುವಂತಹ ಸಂದರ್ಭಗಳಲ್ಲಿ ನಮ್ಮ ಪ್ರೀತಿ ಪಾತ್ರರು, ನಮ್ಮ ಕುಟುಂಬ ಸದಸ್ಯರುಗಳು, ನಮ್ಮ ಅಣ್ಣ ತಮ್ಮಂದಿರು ನಮ್ಮಿಂದ ಅಂತರವನ್ನ ಕಾಯ್ದುಕೊಂಡಾಗ, ನಮ್ಮ ಪ್ರಾಣ ಸ್ನೇಹಿತರು ನಮ್ಮಿಂದ ದೂರ ಹೋದಾಗ, ನಮ್ಮ ದೀನಾವಸ್ಥೆಯಲ್ಲಿ 2025ರ ಜನವರಿ 1ನೇ ತಾರೀಕಿನಿಂದ ಡಿಸೆಂಬರ್ 31ನೇ ತಾರೀಕಿನ ತನಕ ನಮ್ಮ ದೀನಾವಸ್ಥೆಯಲ್ಲಿಯೂ ನಮ್ಮನ್ನು ನೆನಪು ಮಾಡಿಕೊಂಡಂತಹ ದೇವರನ್ನ ಈ ಮುಂಜಾನೆಯಲ್ಲಿ ಕೃತಜ್ಞತೆಯಿಂದ ನಾವು ಸ್ತುತಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ನಾವು ಆಡ್ತೇವೆ, ನಾವು ಉಳಿದಿರುವುದು ದೇವರ ಕರುಣೆಯಿಂದಲೇ, ಆತನ ಕೃಪಾವರಗಳು ಎಂದಿಗೂ ನಿಂತು ಹೋಗುವುದಿಲ್ಲ. ನಮ್ಮ ಪ್ರಾಣ ಸ್ನೇಹಿತರು, ನಮ್ಮ ಕುಟುಂಬ ಸದಸ್ಯರು ನಮ್ಮಿಂದ ಅಂತರವನ್ನ ಕಾದುಕೊಂಡಾಗ, ನಮ್ಮ ದೀನಾವಸ್ಥೆಯಲ್ಲಿ ನಮ್ಮ ಸಂಗಡ ಇಳಿದು ಬಂದು ನಮಗೆ ಬೇಕಾದದನ್ನ ದಯಪಾಲಿಸಿದಂತಹ ದೇವರನ್ನ ಈ ಮುಂಜಾನೆಯಲ್ಲಿ ಎಷ್ಟರ ಮಟ್ಟಿಗೆ ಸ್ತುತಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ನಮ್ಮ ಶತ್ರುಗಳಿಂದ ನಮ್ಮನ್ನು ಬಿಡಿಸಿದನು. 2025ರಲ್ಲಿ ಕಳೆದ ವಾರ ನಾವು ಧ್ಯಾನ ಮಾಡಿದ್ವಿ. ಯೋಸೇಫನು ತನ್ನ ಸಹೋದರರಿಗೆ ಹೇಳಿದಂತ ಒಂದು ಮಾತು, ನೀವಂತೂ ನನಗೆ ಕೇಡಾಗಬೇಕೆಂದು ಬಯಸಿದ್ದೀರಿ, ಆದರೆ ಯೆಹೋವನು ಮೇಲಾಗಬೇಕೆಂದು ನಿಶ್ಚಯಿಸಿದನು. 2025ರಲ್ಲಿ ಅನೇಕರು ನಮಗೆ ಕೇಡಾಗಬೇಕೆಂಬುದಾಗಿ ಬಯಸಿದಾಗ ಅದನ್ನು ದೇವರು ಮೇಲಾಗಿ ಮಾರ್ಪಡಿಸಿರಲಾಗಿ ಈ ಮುಂಜಾನೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ದೇವರನ್ನ ಸ್ತುತಿಸುವಂತವರಾಗಿರಬೇಕು. ನೋಡಿ, ಈ ಒಂದು ವಾಕ್ಯ ಭಾಗವನ್ನು ಗಮನಿಸಿ ಓದಿ. ನಮ್ಮ ಶತ್ರುಗಳಿಂದ ನಮ್ಮನ್ನು ಬಿಡಿಸಿದನು. ಅರ್ಥ, ಶತ್ರು ಇನ್ನೂ ಜೀವಂತವಾಗಿಯೇ ಇದ್ದಾನೆ. ಇಂದು ಕ್ರೈಸ್ತರಾದ ನಾವುಗಳು ಪ್ರಾರ್ಥಿಸುವಂಥದ್ದು, ನಮ್ಮ ಶತ್ರುಗಳು ನಿಶ್ಶೇಷವಾಗಿ ನಾಶವಾಗಬೇಕು. ಸತ್ಯವೇದದಲ್ಲಿ ಎಲ್ಲೂ ಅಂತಹ ಒಂದು ಪ್ರಾರ್ಥನೆಯನ್ನು ನಾವು ಮಾಡೋದಿಲ್ಲ.
ದಾವೀದನು 23ನೇ ಕೀರ್ತನೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಬರೆದಿರುವಂಥದ್ದು, ವೈರಿಗಳ ಮುಂದೆಯೇ, ವೈರಿಗಳನ್ನು ತೆಗೆದು ಹಾಕಿ ಅಲ್ಲ, ವೈರಿಗಳನ್ನು ನಾಶಪಡಿಸಿ ಅಲ್ಲ, ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು ವೈರಿಗಳ ಮುಂದೆಯೇ. ನೋಡಿ, ಇಲ್ಲಿ ಕೀರ್ತನೆಗಾರನು ಹೇಳಿರುವಂಥದ್ದು ಶತ್ರುಗಳಿಂದ ಬಿಡಿಸಿದನು. ಶತ್ರುಗಳ ಮುಂಭಾಗದಲ್ಲಿ, ನಮ್ಮನ್ನು ನಿಂದಿಸಿದಂಥವರ ಮುಂಭಾಗದಲ್ಲಿ, ನಮ್ಮನ್ನು ಹಗೆ ಮಾಡಿದಂತಹ ಜನರ ಮುಂಭಾಗದಲ್ಲಿ ದೇವರು ನಮ್ಮನ್ನ ಬಿಡಿಸಿರಲಾಗಿ ಈ ಮುಂಜಾನೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವಂತವರಾಗಿರಬೇಕು. 25ನೇ ವಾಕ್ಯ, ಎಲ್ಲ ಜೀವಿಗಳಿಗೂ ಆಹಾರ ಕೊಡುವವನು ಆತನೇ. 2025ರ 365 ದಿನ, 365 ಇಂಟು 3, ಯಾಕಂದ್ರೆ ನಾವು ದಿನಕ್ಕೆ 3 ಆವರ್ತಿ ಊಟ ಮಾಡುವಂಥವರು. ದಾನಿಯೇಲ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡಿದರೆ ಇವತ್ತು ನಾವು ದಿನಕ್ಕೆ 3 ಆವರ್ತಿ ಊಟ ಮಾಡುವಂಥವರು. ಅಂದರೆ 365 ಇಂಟು 3 ಎಷ್ಟಾಗುತ್ತೆ? ಸುಮಾರು 1000 ಚಿಲ್ಲರೆ. ಇಷ್ಟು ಹೊತ್ತು ನಮಗೆ ಊಟ ಕೊಟ್ಟಂತ ದೇವರು. ಇದರ ಮಧ್ಯದಲ್ಲಿ ಸ್ನ್ಯಾಕ್ಸ್ ಬೇರೆ, ಇದರ ಮಧ್ಯದಲ್ಲಿ KFC ಬೇರೆ, ಇದರ ಮಧ್ಯದಲ್ಲಿ ನೂಡಲ್ಸ್ ಬೇರೆ, ಸೊ ಇದರ ಮಧ್ಯದಲ್ಲಿ ಪಿಜ್ಜಾ ಬೇರೆ. 365 ಇಂಟು 3 ಪ್ಲಸ್ ಎಕ್ಸ್ಟ್ರಾ ಬೋನಸ್ಗಳು ಇವೆಲ್ಲ. KFC, ಪಿಜ್ಜಾ, ಬರ್ಗರ್ ಕೊಟ್ಟಂತ ದೇವರಿಗೆ ಎಷ್ಟರ ಮಟ್ಟಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಎಲ್ಲ ಜೀವಿಗಳಿಗೂ ಆಹಾರ ಕೊಡುವವನು ಆತನೇ. ಆತನ ಕೃಪೆಯು ಶಾಶ್ವತವಾದದ್ದು. ಪ್ರಿಯ ದೇವಜನರೇ, ಈ 2026ರ ಪ್ರಾರಂಭ ಭಾನುವಾರ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ, ನಾನು ಹೇಳಿದಲ್ಲ, ಇಂಗ್ಲಿಷ್ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥ ಇಸ್ ಲವ್ ಇಸ್ ಎಂಡೋರ್ಸ್, ಆತನ ಪ್ರೀತಿಯು ನಿರಂತರವಾಗಿರುವಂಥದ್ದು. 2025ರಲ್ಲಿ ದೇವರು ನಮ್ಮನ್ನು ದಿನಕ್ಕೆ 3 ಆವರ್ತಿ ಪ್ಲಸ್ ಬೋನಸ್ಸು ಆಹಾರವನ್ನು ಕೊಟ್ಟಿರುವಾಗ ಆತನ ಪ್ರೀತಿಯನ್ನು ನೆನೆಸಿ ಎಷ್ಟರ ಮಟ್ಟಿಗೆ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. 2025ರಲ್ಲಿ ನಾವು ದೀನಾವಸ್ಥೆಯಲ್ಲಿ ಬಿದ್ದಿದ್ದಾಗ, ನಾವು ರೋಗಾವಸ್ಥೆಯಲ್ಲಿ ಬಿದ್ದಿದ್ದಾಗ, ನಾವು ಆರ್ಥಿಕ ಮುಕ್ಕಟ್ಟುಗಳ ಮೂಲಕವಾಗಿ ಹಾದು ಹೋಗುತ್ತಿರುವಾಗ, ನಾವು ಮಾನಸಿಕವಾದ ಸಂಘರ್ಷಗಳ ಮೂಲಕವಾಗಿ ಹಾದು ಹೋಗುತ್ತಿದ್ದಾಗ, ಎಲ್ಲರೂ ನಮ್ಮನ್ನು ಕೈ ಬಿಟ್ಟಾಗ, ಎಲ್ಲರೂ ನಮ್ಮಿಂದ ಅಂತರವನ್ನು ಕಾಯ್ದುಕೊಂಡಾಗ, ನಮ್ಮ ಸಂಗಡ ಇದ್ದಂತಹ ದೇವರಿಗೆ ಎಷ್ಟರ ಮಟ್ಟಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅನೇಕರು ನಮ್ಮ ನಾಶನವನ್ನು ಕಾಯ್ತಾ ಇದ್ದಾಗ, ಅನೇಕರು ನಮಗೋಸ್ಕರವಾಗಿ 6 ಅಡಿ 3 ಅಡಿ ಜಾಗವನ್ನ ಸಿದ್ಧ ಮಾಡಿಟ್ಟಾಗ, ಅವರ ಮಧ್ಯದಲ್ಲಿ ನಮಗೋಸ್ಕರವಾಗಿ ದಾವೀದನು ಆಡಿದ ರೀತಿಯಲ್ಲಿ ವೈರಿಗಳ ಮುಂದೆಯೇ ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿದ್ದಿ ಎಂಬುದಾಗಿ ಅವರ ಮಧ್ಯದಲ್ಲಿ ದೇವರು ನಮ್ಮನ್ನು ಕಾಪಾಡಿದಂತಹ ವಿಧಾನಗಳನ್ನು ನೆನೆಸುವಾಗ ಎಷ್ಟರ ಮಟ್ಟಿಗೆ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತವರಾಗಿರಬೇಕು. ಅದರಿಂದಲೇ ಕೀರ್ತನೆಗಾರನು ಆಡಿದಂಥದ್ದು, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದು. ದೇವಾದಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದು. ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದು. ಅಂದರೆ ನಮ್ಮ ಜೀವಿತದಲ್ಲಿ ಶಾಶ್ವತವಾಗಿ ನಿಲ್ಲುವಂಥದ್ದು ಒಂದೇ ಒಂದು, ಅದೇನು?
ದೇವರ ಪ್ರೀತಿ, ಈಸ್ ಲವ್. ಬಾಕಿ ಎಲ್ಲವೂ ನಮ್ಮನ್ನ ಬಿಟ್ಟು ಹೋಗ್ತದೆ ಪ್ರಿಯರೇ. ಗಂಡನಾದವನು 2025ರಲ್ಲಿ ಅನೇಕ ಕುಟುಂಬದಲ್ಲಿ ಗಂಡಂದಿರು ಮೃತ್ಯು ಹೊಂದಿದ್ದಾರೆ. ಅನೇಕ ಕುಟುಂಬಗಳಲ್ಲಿ ಹೆಂಡತಿಯರು ಮೃತ್ಯು ಹೊಂದಿದ್ದಾರೆ. ಅನೇಕ ಕುಟುಂಬಗಳಲ್ಲಿ ಮಕ್ಕಳು, ಯೌವನಸ್ಥ ಮಕ್ಕಳು ಮೃತ್ಯು ಹೊಂದಿದ್ದಾರೆ. ಇವರೆಲ್ಲರೂ ನಮ್ಮನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ. ಆದರೆ ದೇವರ ಕೃಪೆ, ದೇವರ ಪ್ರೀತಿ ನಮ್ಮ ದೀನಾವಸ್ಥೆಯಲ್ಲಿ ನಮ್ಮ ಮಧ್ಯದಲ್ಲಿ ಹಿಡಿದು ಬಂದು ನಮ್ಮನ್ನು ಸಂರಕ್ಷಿಸಿದಂತಹ ವಿಧಾನಗಳನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರುವ ಅರ್ಥ. ಮೃತ್ಯು ಹೊಂದಿದಂತಹ ಕುಟುಂಬಗಳು ಶಾಪಗ್ರಸ್ತ ಕುಟುಂಬ ಎಂಬುದಾಗಿ ಅಲ್ಲ ಪ್ರಿಯರೇ. ಅವರ ಜೀವಿತದಲ್ಲಿ ಹಾದು ಹೋದಂತಹ ಅನುಭವಗಳ ಮಧ್ಯದಲ್ಲಿ ದೇವರ ಕೃಪೆ, ದೇವರ ಪ್ರೀತಿ ಇಳಿದು ಬಂದದ್ದನ್ನು ನೆನೆಸಿ ನಾವೇನು ಮಾಡಬೇಕು? ದೇವರಿಗೆ ಆತನ ಪ್ರೀತಿ, ನಿರಂತರವಾದ ಪ್ರೀತಿಯನ್ನು ನಾವು ನೆನಪು ಮಾಡಿಕೊಂಡು ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನು ಮರಿಬಾರದು. ಈ ಮುಂಜಾನೆಯಲ್ಲಿ ನಾವು ಧ್ಯಾನ ಮಾಡುವಂತಹ ಶೀರ್ಷಿಕೆ ದೇವರ ಪ್ರೀತಿಯನ್ನು ಅನಾವರಣಗೊಳಿಸುವುದು, ಅನ್ವೈಲಿಂಗ್ ಗಾಡ್ಸ್ ಲವ್ ಟು ಆಲ್. ನಾವಾಡ್ವಿ, ನಿನ್ನ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸ ರಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. 2026ರಲ್ಲಿ ಪ್ರತಿ ಕ್ರೈಸ್ತರು ಯಾವ ಪಂಗಡ ವ್ಯತ್ಯಾಸ ಭೇದವಿಲ್ಲದೆ ದೇವರು ನಿನ್ನಿಂದ ನನ್ನಿಂದ ಬಯಸುವಂಥದ್ದು ಏಕೈಕ ಕಾರ್ಯ, ನಮ್ಮ ಜೀವಿತದ ಮೂಲಕ ದೇವರ ಪ್ರೀತಿಯನ್ನ ಅನಾವರಣಗೊಳಿಸುವಂಥದ್ದು. ಏನು ಅನಾವರಣಗೊಳಿಸುವಂಥದ್ದು? ವಾಟ್ ಇಸ್ ಅನ್ವೇಲಿಂಗ್? ಒಂದು ಕಾಲದಲ್ಲಿ, ಈಗಲೂ ಅಷ್ಟೇ, ಕೆಲವು ಸ್ಟ್ಯಾಚ್ಯೂಗಳನ್ನು ಇದು ಮಾಡ್ತಾರೆ, ನಿರ್ಮಾಣ ಮಾಡಿದಂತಹ ಸ್ಟ್ಯಾಚ್ಯೂಗಳನ್ನು ಅನಾವರಣಗೊಳಿಸ್ತಾರೆ, ಅನ್ವೀಲ್ ಮಾಡ್ತಾರೆ. ಇವತ್ತು ಲೋಕ ಎಷ್ಟರ ಮಟ್ಟಿಗೆ ಮುಂದಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಇವತ್ತು ನಾವು ಒಂದು ಹೊಸ ಸೈಕಲ್ ಇಸ್ಕೊಳಕ್ ಹೋದ್ರೇನು ಅದನ್ನು ಅನ್ವೇಲ್ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ. ವಾಹನಗಳನ್ನು ಅನ್ವೇಲ್ ಮಾಡ್ತಾರೆ, ಕಾರುಗಳನ್ನು ಇಸ್ಕೊಳ್ಳುವಂಥ ಸಂದರ್ಭದಲ್ಲಿ ಅನಾವರಣಗೊಳಿಸುವುದು. ಏನು ಅನಾವರಣಗೊಳಿಸುವುದು ಅಂತ ಹೇಳಿದ್ರೆ ಅರ್ಥ ಇಷ್ಟೇ. ಸೊ ನಾನು ಒಂದು ವಾಹನವನ್ನು ಇಸ್ಕೊಂಡೆ, ಅದರ ಕೀಯನ್ನು ನನಗೆ ನನ್ನ ಕೈಗೆ ಕೊಡುವುದಕ್ಕಿಂತ ಮುಂಚಿತವಾಗಿ ಆ ಒಂದು ವಾಹನವನ್ನು ಏನು ಮಾಡ್ತಾರೆ, ಒಂದು ಬಟ್ಟೆಯಿಂದ ಮುಚ್ಚಿರ್ತಾರೆ. ಆ ವಾಹನವನ್ನು ತೆಗೆದುಕೊಂಡ ಮಾಲೀಕ ಏನು ಮಾಡ್ತಾನೆ, ತನ್ನ ಕೈ ಮೂಲಕವಾಗಿ ಆ ಬಟ್ಟೆಯನ್ನು ಎಳಿತಾನೆ. ಆಗ ಕಾರ್ ಏನಾಗುತ್ತೆ, ಎಲ್ರಿಗೂ ಗೋಚರವಾಗುತ್ತೆ. ದಟ್ ಈಸ್ ಕಾಲ್ಡ್ ಅನಾವರಣ. ಸಿಂಪಲ್. ಸೊ ಇವತ್ತು ನಾವು ಧ್ಯಾನ ಮಾಡುವಂಥದ್ದು ದೇವರ ಮಕ್ಕಳಾದ ನಾವು, ಕ್ರೈಸ್ತರಾದ ನಾವು ದೇವರ ಪ್ರೀತಿಯನ್ನ ಅನಾವರಣಗೊಳಿಸಬೇಕು. ಇವತ್ತು ಅನೇಕರು ಕ್ರೈಸ್ತರಾಗುವುದು ಅಂದ್ರೆ ಏನೋ ಮೇಲಿಂದ ಮನೆ ಹಿಡಿದು ಬರುವಂಥದ್ದು, ನಮ್ಮಿಂದ ಯೋಗ್ಯತೆ ಇಲ್ಲದೆ ಇರುವಂಥ ಆಶೀರ್ವಾದಗಳು ನಮ್ಮ ಜೊತೆ ಬರುವಂಥದ್ದು ಎಂಬುದಾಗಿ ನೆನೆಸ್ಕೊಂಡಿದ್ದಾರೆ. ಪ್ರೀತಿಯ ದೇವಜನರೇ, ಕ್ರೈಸ್ತರಾಗುವುದು ಅಂದ್ರೆ ಕ್ರಿಸ್ತನ ಸ್ವಭಾವವನ್ನ ನಮ್ಮ ದೈನಂದಿನ ಜೀವಿತದ ಮೂಲಕ ಅನಾವರಣಗೊಳಿಸುವಂಥದ್ದು. ಆದುದರಿಂದಲೇ ಪೌಲನು
ಫಿಲಿಪಿ ಪತ್ರಿಕೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಅದರ 2ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆ ಭಾವ, ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಭಾವ ನಿಮ್ಮಲ್ಲಿ ಇರಲಿ. ಸೊ 2026ರಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಕ್ರಿಸ್ತನ ಭಾವವನ್ನ, ಏನು ಭಾವ ಅಂದ್ರೆ ರೂಪವನ್ನ, ಕ್ರಿಸ್ತನ ಸ್ವಭಾವವನ್ನ ನಮ್ಮ ದೈನಂದಿನ ಜೀವಿತದ ಮೂಲಕವಾಗಿ ಅನಾವರಣಗೊಳಿಸುವಂಥದ್ದಾಗಿದೆ. ಸೊ ಪ್ರೀತಿಯನ್ನು ಅನಾವರಣಗೊಳಿಸುವಂಥದ್ದು ವಿವಿಧ ರೀತಿಯಲ್ಲಿ ನಾವು ನೋಡ್ತೇವೆ. ಹದಿಹರೆಯದ ಯುವಕ ಯುವತಿಯರು ತಮ್ಮ ಪ್ರೀತಿಯನ್ನ, ತಮ್ಮ ಲೌಕಿಕ ಪ್ರೀತಿಯನ್ನ ಅನಾವರಣಗೊಳಿಸುವಂಥದ್ದು ಒಂದು ರೋಸ್ ಹೂವನ್ನು ಕೊಡುವುದರ ಮೂಲಕವಾಗಿ ಆಗಿರಬಹುದು. ಒಂದು ಹುಡುಗನೋ ಒಂದು ಹುಡುಗಿಯೋ, ನಾವು ಟಿವಿಯಲ್ಲಿ ಪಿಕ್ಚರ್ ನೋಡ್ತೀವಲ್ಲ, ಒಂದು ಹೂವು ತಗೊಂಡು ಐ ಲವ್ ಯು ಅಂತ ಕೊಡ್ತೀವಿ. ಅನಾವರಣಗೊಳಿಸುವಂಥದ್ದು, ಪ್ರದರ್ಶಿಸುವಂಥದ್ದು. ಇವತ್ತು ಕಾಲ ಬದಲಾಗೋಗ್ಬಿಡ್ತು. ಇವಾಗ ರೋಸ್ ಕೊಟ್ಟರೆ ಯಾರು ಬೀಳೋದಿಲ್ಲ. ಇವಾಗ ಡೈಮಂಡೋ, ಕಾರೋ, ಸ್ಕೂಟ್ರೋ, ಐಫೋನೋ ಕೊಡಬೇಕು. ಸೊ ಇವನ್ನ ಕೊಟ್ಟು ಏನ್ ಮಾಡ್ತೇವೆ? ಪ್ರೀತಿಯನ್ನ ಅನಾವರಣಗೊಳಿಸ್ತೇವೆ. ಕೆಲವರದ್ದು ಸಾಲ ಮಾಡಿ ಐಫೋನ್ ಇಸ್ಕೊಡ್ತಾರೆ. ಯಾರಿಗೆ? ಹುಡುಗನಿಗೋ ಹುಡುಗಿಗೋ. ಯಾವುದಾದ್ರೂ ರೀತಿಯಲ್ಲಿ ಅವನ ಅಥವಾ ಅವಳ ಪ್ರೀತಿಯನ್ನು ಏನ್ ಮಾಡಬೇಕು? ಆಕರ್ಷಿಸಬೇಕು. ಸೊ ಅದಕ್ಕೆ ಪ್ರದರ್ಶಿಸುವಂತ ಮಾರ್ಗ. ಸೊ ದಟ್ ಈಸ್ ಕಾಲ್ಡ್ ಅನ್ವೇಲಿಂಗ್, ಅನಾವರಣಗೊಳಿಸುವಂಥದ್ದು. ಸೊ ನಾವು ದೇವರ ಮಕ್ಕಳಾದ ನಾವೇನ್ ಮಾಡಬೇಕು? ದೇವರ ಪ್ರೀತಿಯನ್ನ ಅನಾವರಣಗೊಳಿಸಬೇಕು. 2026ರಲ್ಲಿ ದೇವರು ನಿನ್ನಿಂದ ನನ್ನಿಂದ ಬಯಸುವಂಥದ್ದು ಈ ಪ್ರೀತಿಯ ಅನಾವರಣವನ್ನ ಮಾತ್ರ. ಮೂರು ಸತ್ಯವೇದ ಭಾಗಗಳನ್ನು ನಾವು ಪ್ರತ್ಯೇಕವಾಗಿ ಈ ಒಂದಿನ ಧ್ಯಾನಕ್ಕಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಆರಂಭದಲ್ಲಿ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯದ 1-7 ವಾಕ್ಯದಲ್ಲಿ ಅಬ್ರಹಾಮನ ಚರಿತ್ರೆಯನ್ನು ನಾವು ಕಾಣ್ತೇವೆ. ಆದಿಕಾಂಡ 12 ಎಂಬುದಾಗಿ ನಾವು ಕೇಳಿದ ತಕ್ಷಣ ನಮ್ಮ ಜೀವಿತದಲ್ಲಿ ದೇವರು ಯೆಹೋವನು ಅಬ್ರಹಾಮನನ್ನ ಕರೆದಂತಹ ಎಲ್ಲ ಸಂಭವಗಳು ನಮ್ಮ ನೆನಪಿಗೆ ಬರುವಂತದ್ದಾಗಿದೆ. ಕಾರಣ ಈ 2026ರ ಅಥವಾ ಈ ಒಂದು ಕಾಲಘಟ್ಟಗಳಲ್ಲಿ ಜೀವಿಸುವಂತಹ ಪ್ರತಿ ಕ್ರೈಸ್ತರಿಗೆ ಯೇಸು ಕ್ರಿಸ್ತನ ದೌತ್ಯದ ಕುರಿತಾಗಿ ಎಷ್ಟರ ಮಟ್ಟಿಗೆ ಸರಿಯಾದ ಗ್ರಹಿಕೆ ಇದೆಯೋ ಇಲ್ಲವೋ ಎಂಬುದಾಗಿ ಗೊತ್ತಿಲ್ಲ. ಆದರೆ ಅಬ್ರಹಾಮನ ಕರೆಯುವಿಕೆಯ ಕುರಿತಾಗಿ ಪೂರ್ಣವಾದಂತಹ ಗ್ರಹಿಕೆ ಇದೆ. ನೋಡಿ, ಅಬ್ರಹಾಮನ ಕರೆಯುವಿಕೆ ನಾವು ಒಂದೊಂದು ಅಧ್ಯಾಯಗಳನ್ನ ನಾವು ನೋಡುವಂತಹ ಸಂದರ್ಭಗಳಲ್ಲಿ 12ನೇ ಅಧ್ಯಾಯಕ್ಕೆ ಬರುವಂತಹ 6ನೇ ಅಧ್ಯಾಯದಿಂದ 11 ಅಧ್ಯಾಯಗಳನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಒಂದು ವ್ಯತ್ಯಸ್ತಕರವಾದಂತಹ ವಿಧಾನಗಳನ್ನು ನಾವು ನೋಡ್ತೇವೆ. 6ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ದೇವರು ಜಲಪ್ರಳಯದ ಮೂಲಕವಾಗಿ 6 ಮತ್ತು 7ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ದೇವರು ಜಲಪ್ರಳಯದ ಮೂಲಕವಾಗಿ ತಾನು ಉಂಟು ಮಾಡಿದಂತಹ ಮನುಷ್ಯರನ್ನ, ಪಶು ಪಕ್ಷಿಗಳನ್ನ, ಕ್ರಿಮಿಕೀಟಗಳನ್ನ ನಾಶಪಡಿಸುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಅಲ್ಲಿ ನೋಹನಿಗೆ ದೇವರ ದಯೆ ದೊರಕಿತು ಎಂಬುದಾಗಿ ಆದಿಕಾಂಡ 6ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ನೋಡ್ತೇವೆ. 9ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ 8ನೇ ಅಧ್ಯಾಯ ಮುಕ್ತಾಯವಾಗುವಂಥದ್ದು ಏನು? ದೇವರು ಉಂಟು ಮಾಡಿದ ಎಲ್ಲವನ್ನ ನಾಶ ಮಾಡಿ ಒಂದು ಹೊಸ ಸೃಷ್ಟಿಯ ಆರಂಭವಾಗಿ ನಾವು ಕಾಣ್ತೇವೆ. 9ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ನೋಹ ನಾವೆಯಿಂದ ಹೊರಟು ಬಂದು ನೋಹನ 3 ಮಕ್ಕಳಾದಂತಹ ಶೇಮ್, ಹ್ಯಾಮ್, ಯಾಫತರ ಮೂಲಕವಾಗಿ ಒಂದು ಹೊಸ ಜನಾಂಗ ಸೃಷ್ಟಿಯಾಗುವಂಥದ್ದನ್ನು ನಾವು ನೋಡುತ್ತೇವೆ.
ಸೊ ಅಲ್ಲಿ ನಾವು ನೋಡುವಂಥದ್ದು ಶೇಮನ ಒಂದು ಚರಿತ್ರೆಯನ್ನ. ಶೇಮನ ಚರಿತ್ರೆಯಲ್ಲಿ ಅಬ್ರಹಾಮನು ಬರುವಂಥದ್ದಾಗಿ ನಾವು ನೋಡುತ್ತೇವೆ. ನೋಡಿ, 11ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಒಂದೇ ಭಾಷೆ, ಜನರೆಲ್ಲರೂ ಒಗ್ಗಟ್ಟಾಗಿದ್ದಾರೆ. ಈ 11ನೇ ಅಧ್ಯಾಯದಲ್ಲಿ ಅವರೇನ್ ಮಾಡ್ತಾರೆ, ಒಂದು ಪಟ್ಟಣವನ್ನ ಕಟ್ಟುವುದಕ್ಕೆ, ಗೋಪುರವನ್ನ ಕಟ್ಟುವುದಕ್ಕೆ ತೀರ್ಮಾನ ಮಾಡ್ತಾರೆ. ಅಲ್ಲಿ ದೇವರೇನ್ ಮಾಡ್ತಾನೆ, ಇವರನ್ನ ಭಾಷೆಗಳನ್ನ ತಾರುಮಾರು ಮಾಡಿ ಇವರನ್ನ ಚದುರಿಸಿಬಿಡ್ತಾನೆ. ಯಾರು? ನೋಹನ ಮಕ್ಕಳಾದಂತಹ ಶೇಮ್, ಹ್ಯಾಮ್, ಯಾಫೆತರ ಕುಟುಂಬಗಳನ್ನ ಏನ್ ಮಾಡ್ತಾ ಚದುರಿಸಿಬಿಡ್ತಾನೆ. ಸೊ ಇಲ್ಲಿ ಶೇಮನ ಕುಟುಂಬದಲ್ಲಿ ಅಬ್ರಹಾಮನ ಜನನ. 11ನೇ ಅಧ್ಯಾಯ ಮುಕ್ತಾಯವಾಗುವಂಥದ್ದು ತೇರಹನು ತನ್ನ ಮಗನಾದ ಅಬ್ರಾಮನನ್ನು, ತನಗೆ ಮೊಮ್ಮಗನು ಆರಾಲನಿಗೆ ಮಗನೂ ಆಗಿರುವ ಲೋಟನನ್ನು, ತನಗೆ ಸೊಸೆಯು ಅಬ್ರಹಾಮನಿಗೆ ಹೆಂಡತಿಯಾಗಿರುವ ಸಾರಳನ್ನು ಕರೆದುಕೊಂಡು ಕಾನಾನ್ ದೇಶಕ್ಕೆ ಹೋಗಬೇಕೆಂದು ಕಲ್ದಿಯರ ಊರೆಂಬ ಪಟ್ಟಣವನ್ನು ಬಿಟ್ಟನು. ನೋಡಿ, 11ನೇ ಅಧ್ಯಾಯದಲ್ಲಿ ಅಲ್ಲಿ ದೇವರು ಭಾಷೆಯನ್ನ ತಾರುಮಾರು ಮಾಡಿದಾಗ 9ನೇ ವಾಕ್ಯದಲ್ಲಿ ಕಾಣುವಂಥದ್ದು, ಅವರು ಅಲ್ಲಿಂದ ಹೊರಟು ಹೋಗ್ಬಿಟ್ರು. ಭೂಲೋಕದಲ್ಲೆಲ್ಲ ಜನರನ್ನ ಚದುರಿಸ್ಬಿಟ್ರು ದೇವರು. ಸೊ ಹಾಗೆ ಚದರಿ ಹೋದಂಥದ್ರಲ್ಲಿ ಶೇಮನ ಕುಟುಂಬಕ್ಕೆ ಸೇರಿದಂತಹ ತೇರಹ ಎಲ್ಲಿ ಹೋಗಿದ್ದ? ಕಲ್ದಿಯರ ಊರೆಂಬ ಪಟ್ಟಣದಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದ. ಈಗ ಕಲ್ದಿಯರ ಪಟ್ಟಣದಿಂದ ಕಾನಾನ್ ದೇಶಕ್ಕೆ ತನ್ನ ಪ್ರಯಾಣವನ್ನ ಆರಂಭ ಮಾಡ್ದ. ಆದರೆ ಕಾನಾನಿನಲ್ಲಿ ಬಂದಂತಹ ಸಂದರ್ಭದಲ್ಲಿ ತೇರಹ ತನ್ನ 205ನೇ ವಯಸ್ಸಿನಲ್ಲಿ ಮೃತ್ಯು ಹೊಂದಿದ. ಸೊ ಈಗ ಅಬ್ರಹಾಮ ಕಾನಾನಿನಲ್ಲಿ ತನ್ನ ಹೆಂಡತಿಯೊಂದಿಗೆ, ತನ್ನ ತಮ್ಮನ ಮಗನೊಂದಿಗೆ ವಾಸ ಮಾಡುವಂತಹ ಒಂದು ಸನ್ನಿವೇಶ. ಸೊ ಹೀಗಿರುವಾಗ ಅಬ್ರಹಾಮನಿಗೆ ಒಂದು ದೈವಿಕ ನಿಯೋಗ, ದೈವಿಕ ವಾಣಿ ಕೇಳಿಸಲ್ಪಟ್ಟಿತು. ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನೋಡಿ, ನಾವೆಯಿಂದ ಹೊರಟು ಬಂದಂತಹ ನೋಹ ಯೆಹೋವನಿಗೋಸ್ಕರವಾಗಿ ಯಜ್ಞವೇದಿಯನ್ನ ಕಟ್ಟಿ ಅಲ್ಲಿ ದೇವರನ್ನ ಆರಾಧಿಸಿದಾಗಿ ನಾವು ನೋಡುವಂತವರಾಗಿದ್ದೇವೆ. ಅಂದ್ರೆ ನಿರಂತರವಾಗಿ ಯೆಹೋವನೊಂದಿಗೆ ಒಂದು ಸಂಬಂಧವನ್ನ ಇಟ್ಟುಕೊಂಡಿರುವಂತದ್ದಾಗಿ ನಾವು ನೋಡುವಂತವರಾಗಿದ್ದೇವೆ. ಹನ್ನೆರಡನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಒಂದು ಪ್ರತ್ಯೇಕವಾದ ವಾಣಿ, ದಿವ್ಯವಾಣಿ ಎಂಬುದಾಗಿ ನಾವು ಕರಿತೇವೆ. ಆ ಒಂದು ದಿವ್ಯವಾಣಿಯಲ್ಲಿ ದೇವರು ಯೆಹೋವನು ಅಬ್ರಹಾಮನಿಗೆ ಹೇಳುವಂಥದ್ದು, ನೀನು ಸ್ವದೇಶವನ್ನ, ಬಂಧು ಬಳಗವನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಸೊ ಇಲ್ಲಿ ದೇವರು, ಯೆಹೋವನು ಅಬ್ರಾಮನೆಂಬ ಒಬ್ಬ ವ್ಯಕ್ತಿಯನ್ನ ಕರೆಯುವುದರ ಮೂಲಕ ತನ್ನ ಪ್ರೀತಿಯನ್ನ ಅನಾವರಣಗೊಳಿಸುವಂತದಾಗಿ ನೋಡ್ತಾ ಇದ್ದೇವೆ. ನೋಡಿ, ನೋಹನ ಕಾಲದಲ್ಲಿ ಜನರು ತಪ್ಪು ಮಾಡಿದಾಗ ದೇವರೇನ್ ಮಾಡಿದ್ರು? ಜಲಪ್ರಳಯದ ಮೂಲಕ ಹೋಗಿ ನಾಶ ಮಾಡಿಬಿಟ್ರು. ತದನಂತರವಾದ ಸಂತಾನವು ಸಹ ಯಥಾರ್ಥವಾಗಿ ದೈವಿಕವಾದ ಮಾರ್ಗದಲ್ಲಿ, ದೈವಿಕವಾದಂಥ ನಿಯೋಗದಲ್ಲಿ ಜೀವಿಸಿದಂಥ ಜನರಲ್ಲ. ಆದರೆ ಇಲ್ಲಿ ದೇವರು, ಯೆಹೋವನು ಅಬ್ರಹಾಮನನ್ನ ಕರೆಯುವುದರ ಮೂಲಕ ತನ್ನ ಪ್ರೀತಿಯನ್ನ
ಅನಾವರಣಗೊಳಿಸುವಂತವನಾಗಿದ್ದಾನೆ. ನೋಡಿ, ದೇವರು ಅಬ್ರಹಾಮನನ್ನ ಕರೆದಂಥದ್ದು 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ. ನೀನು ಸ್ವದೇಶವನ್ನ, ಬಂಧು ಬಳಗವನ್ನ, ತಂದೆಯ ಮನೆಯನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಸೊ ಹೀಗೆ ದೇವರು ಅಬ್ರಹಾಮನನ್ನ ಕರೆದಂತಹ ಉದ್ದೇಶ, ಅದರ 3ನೇ ವಾಕ್ಯದ 2ನೇ ಭಾಗದಲ್ಲಿ ನಾವು ನೋಡ್ತೇವೆ. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಅಂದ್ರೆ ದೇವರು ಅಬ್ರಹಾಮನ ಮೂಲಕ ತನ್ನ ಪ್ರೀತಿಯನ್ನ, ಸೃಷ್ಟಿಯ ಮೇಲಿರುವ ತನ್ನ ಪ್ರೀತಿಯನ್ನ ಅನಾವರಣಗೊಳಿಸುವುದಕ್ಕೆ ಬಯಸುವಂತವನಾಗಿದ್ದಾನೆ. ನೋಡಿ, ಅಬ್ರಹಾಮನೆಂಬುದಾಗಿ ನಾವು ಕಲಿಯುವಾಗ, ಅಥವಾ ಅಬ್ರಹಾಮನ ಕುರಿತಾಗಿ ನಾವು ಕಲಿಯುವಾಗ ಆದಾಮನನ್ನು ನಾವು ಮರೆತು ಹೋಗಬಾರದು. ಯಾಕೆಂದ್ರೆ ಈ ನೋಹನು ಆದಾಮನ ಏಬೇಲನಿಗೆ ಬದಲಾಗಿ ದೇವರು ಕೊಟ್ಟಂತ ಸೇತನ ಸಂತತಿಗೆ ಸೇರಿದವನಾಗಿದ್ದಾನೆ. ಅಬ್ರಹಾಮನು ಬಂದ ಮೇಲೆ ನಾವು ಆದಾಮನನ್ನ ಮರ್ತೋಗ್ಬಿಟ್ಟಿದ್ದೇವೆ. ನೋಡಿ, ದೇವರು ತನ್ನ ಸೃಷ್ಟಿ 1ನೇ ಅಧ್ಯಾಯ ಆದಿಕಾಂಡ 1:26 ಅನಂತರ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡೋಣ ಎಂದು ತೀರ್ಮಾನಿಸಿ ಒಂದು ರೂಪವನ್ನ ಮಾಡಿ, ಆ ರೂಪಕ್ಕೆ ಅವರ ಮೂಗಿಗೆ ಜೀವಶ್ವಾಸವನ್ನು ಊದಿ ಅವನನ್ನು ಬದುಕುವ ಪ್ರಾಣಿಯಾಗಿ ಮಾರ್ಪಡಿಸಿದನೆಂಬುದಾಗಿ ಆದಿಕಾಂಡ 1:26, 27, 28 ವಾಕ್ಯಗಳಲ್ಲಿ ನೋಡ್ತೇವೆ. ಅಂದ್ರೆ ದೇವರು ತನ್ನ ಸೃಷ್ಟಿಗೆ ಮತ್ತೊಂದು ಆವರ್ತಿ ಅಬ್ರಹಾಮನ ಮೂಲಕ ತನ್ನ ಪ್ರೀತಿಯನ್ನ ಅನಾವರಣಗೊಳಿಸುವಂತವನಾಗಿದ್ದಾನೆ. ಪ್ರಿಯ ದೇವಜನರೇ, ಈ 2026ರಲ್ಲಿ ನಿನ್ನನ್ನು ನನ್ನನ್ನು ದೇವರು ಕರೆದು ಬೇರ್ಪಡಿಸಿರುವಂಥದ್ದು ಯಾತಕ್ಕೋಸ್ಕರವಾಗಿ? ಸೊ ನನಗೆ ಮನೆ ಕೊಡೋಕ್ಕೋಸ್ಕರವಾಗಿಯೇ ಅಲ್ಲ, ನನಗೆ ಹೆಂಡತಿ ಕೊಡುವುದಕ್ಕೋಸ್ಕರವಾಗಿಯೇ ಅಲ್ಲ, ನನಗೆ ಮಕ್ಕಳನ್ನು ಕೊಡುವುದಕ್ಕೋಸ್ಕರವಾಗಿಯೇ ಅಲ್ಲ, ನನಗೆ ಆಸ್ತಿ ಅಂತಸ್ತುಗಳನ್ನು ಕೊಡುವುದಕ್ಕೋಸ್ಕರವಾಗಿ ಅಲ್ಲ. ಇವೆಲ್ಲವೂ ಬರ್ತದೆ. ಒಳ್ಳೆ ವಿದ್ಯಾಭ್ಯಾಸ ಇದ್ರೆ ಒಳ್ಳೆ ಕೆಲಸ ಸಿಗುತ್ತೆ, ಇಲ್ಲ ಕೂಲಿ ಕೆಲಸ ಸಿಗುತ್ತೆ, ಅಷ್ಟೇ, ಮುಗೀತು. ಕೆಲಸ ಗ್ಯಾರಂಟಿ ಇದೆ. ಒಳ್ಳೆ ಸ್ವಭಾವ ಇದ್ರೆ ಒಳ್ಳೆ ಹೆಂಡತಿ ಸಿಗ್ತಾಳೆ, ಇಲ್ಲ ಅಂದ್ರೆ ನಿನ್ನ ಸ್ವಭಾವಕ್ಕೆ ತಕ್ಕದಾಗಿರುವಂತ ಹೆಂಡತಿ ಸಿಗ್ತಾಳೆ. ಅಂದ್ರೆ ನಮ್ಮ ಜೀವಿತದಲ್ಲಿ ಲಭಿಸುವಂತಹ ಈ ಕೆಲವು ಕಾರ್ಯಗಳು ಅದು ನಮ್ಮ ಮೇಲೆ ಇದಾಗಿದೆ, ಅವಲಂಬಿತವಾಗಿದೆ, ನಮ್ಮ ಜೀವಿತದ ಮೇಲೆ ಅವಲಂಬಿತವಾಗಿದೆ. ಸೊ ನನ್ನೊಂದಿಗೆ ಕಲಿತಂತಹ ಅನೇಕ ನನ್ನ ಸ್ನೇಹಿತರು, ಸೊ ಯಾರೊಟ್ಟಿಗೆ ನನಗೆ ಸಂಬಂಧ ಇಲ್ಲ, ಎಲ್ಲರೂ ಎಲ್ಲೆಲ್ಲಿದ್ದಾರೆ ಗೊತ್ತಿಲ್ಲ, ಆದರೆ ನಾನು ನೆನೆಸುವಂಥದ್ದು ಅನೇಕರು ಉನ್ನತವಾದ ಸ್ಥಾನದಲ್ಲಿ ಇರ್ಬೋದು. ಅವರಿಲ್ಲ ಅಂದ್ರೆ ಅವ್ರ ಮಕ್ಕಳಾಗಿದ್ರು ಇವತ್ತು ಉನ್ನತವಾದ ಸ್ಥಾನಕ್ಕೆ ಬಂದಿರ್ತಾರೆ. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಎಂಬುದಾಗಿ. ಓದುವುದಕ್ಕೆ ದೇವರು ಸಂದರ್ಭವನ್ನು ಅವಕಾಶವನ್ನು ಕೊಟ್ಟಿರುವಾಗ ಓದಿದ್ರೆ ಯಾವ ಜಾತಿ ಮತ ವ್ಯತ್ಯಾಸವಿಲ್ಲದೆ ಎಲ್ಲರೂ ಏನ್ ಮಾಡ್ತಾರೆ, ಉನ್ನತವಾದ ಸ್ಥಾನಕ್ಕೆ ಬರ್ತಾರೆ. ದೇವರು ನಿನ್ನನ್ನ ನನ್ನನ್ನ ಕರೆದಿರುವಂಥದ್ದು, ದೇವರು ಅಬ್ರಹಾಮನನ್ನ ಕರೆದಂಥದ್ದು ಲೌಕಿಕವಾಗಿ ಏನನ್ನಾದರೂ ಆಶೀರ್ವಾದ ಕೊಡುವುದಕ್ಕೋಸ್ಕರವಾಗಿ ಅಲ್ಲ. ನೋಡಿ, ಆದಿಕಾಂಡ 13ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು, ಗೊತ್ತಲ್ಲ? ಸೊ ಲೌಕಿಕವಾಗಿ ಅಬ್ರಹಾಮನು ಏನಾಗಿದ್ದ? ಬಹು ಐಶ್ವರ್ಯವಂತನಾಗಿದ್ದ. ಮತ್ತೆ ದೇವರು ಅಬ್ರಹಾಮನನ್ನು ಕರೆದಿರುವಂಥದ್ದು ಮತ್ತೆ ಐಶ್ವರ್ಯ ಕೊಡುವುದಕ್ಕೋಸ್ಕರವಾಗಿ ಅಲ್ಲ.
ಮತ್ತೇನಕ್ಕೋಸ್ಕರವಾಗಿ ದೇವರು ಅಬ್ರಹಾಮನನ್ನು ಕರೆದಿರುವಂಥದ್ದು? ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗಬೇಕು. ಏನು ಆಶೀರ್ವಾದ? ಇಂದು ಕ್ರೈಸ್ತರಾದ ನಮಗೆ ಆಶೀರ್ವಾದ ಅನ್ನುವಂಥದ್ದು ಮನೆ, ಕಾರು, ಹಣ, ಅಂತಸ್ತು, ಬೆಳ್ಳಿ, ಬಂಗಾರ ಮಾತ್ರ. ಇದೆಲ್ಲ ಆಶೀರ್ವಾದ. ಸೊ ಇಲ್ಲಿ ದೇವರು ಅಬ್ರಹಾಮನನ್ನು ಕರೆದಂಥದ್ದು ತನ್ನ ಪ್ರೀತಿಯನ್ನ ಅಬ್ರಹಾಮನ ಮೂಲಕ ಭೂಲೋಕದ ಎಲ್ಲ ಜನರಿಗೆ, ಭೂಲೋಕದ ಎಲ್ಲ ಕುಲದವರಿಗೆ ಪ್ರದರ್ಶಿಸುವಂಥದ್ದು ಅಥವಾ ಅನಾವರಣಗೊಳಿಸುವಂಥದ್ದಾಗಿತ್ತು. ಆದುದರಿಂದಲೇ ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ತಾನೇ ಹೇಳಿರುವಂಥದ್ದು, ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಏನಕ್ಕೋಸ್ಕರವಾಗಿ? ನಿಮಗೆ ಮನೆ ಕೊಡೋಕ್ಕೋಸ್ಕರವಾಗಿನ ಅಲ್ಲ. ನೀವು ಫಲ ಕೊಡಬೇಕು. ನೀವು ಫಲ ಕೊಡಬೇಕು. ನೀವು ಕೊಡುವಂಥ ಫಲ ನಿಲ್ಲುವಂಥದ್ದಾಗಿರಬೇಕು. ದಟ್ ಮೀನ್ಸ್ ನಾವು ದೇವರ ಪ್ರೀತಿಯನ್ನು ಏನು ಮಾಡಬೇಕು? ಅನಾವರಣಗೊಳಿಸಬೇಕು. ಸೊ ದೇವರ ಅಬ್ರಹಾಮನನ್ನು ಕರೆದಂಥದ್ದು ದೇವರ ಪ್ರೀತಿಯನ್ನು ಅನಾವರಣಗೊಳಿಸೋದಕ್ಕೋಸ್ಕರವಾಗಿ. ಪ್ರಿಯರೇ, ಇಲ್ಲಿ ನಾವು ನೋಡಬೇಕು, 11ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ತೇರಹ ಏನು ಮಾಡ್ದ? ತನ್ನ ಮಗನನ್ನ, ತನ್ನ ಸೊಸೆಯನ್ನ ಕರ್ಕೊಂಡು ಊರೆಂಬ ಪಟ್ಟಣವನ್ನ ಬಿಟ್ಟು ಕಾರಾನ್ ಎಂಬ ಪಟ್ಟಣಕ್ಕೆ ಬಂದು ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅನೇಕ ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಾ ಇರ್ಬೋದು. ತಂದೆ ತೀರೋದ ಅಬ್ರಹಾಮ ಒಂದು ಕಾರಾನ್ ಪಟ್ಟಣದಲ್ಲಿ ಬಹು ಐಶ್ವರ್ಯವಂತನಾಗಿ ಒಂದು ಸಂರಕ್ಷಣೆಯ ಒಂದು ಸ್ಥಳದಲ್ಲಿ ಏನ್ ಮಾಡ್ತಾ ಇದ್ದಾನೆ? ವಲಯದಲ್ಲಿ ಅವನು ವಾಸ ಮಾಡ್ತಾ ಇದ್ದಾನೆ. ಆದರೆ ವೆನ್ ಗಾಡ್ ಕಾಲ್ಡ್, ದೇವರ ಕರೆಯುವಿಕೆ ಅಬ್ರಾಮನಿಗೆ ಬಂದಾಗ ಅಬ್ರಾಮ ಏನ್ ಮಾಡ್ದ? ತನ್ನ ಸಂರಕ್ಷಣೆಯ ವಲಯದಿಂದ ಹೊರಟು ಬಂದ. ಸೊ ನಾವೆಲ್ಲರೂ ಒಂದು ಸಂರಕ್ಷಣೆಯ ವಲಯದಲ್ಲಿ ಇರೋದಕ್ಕೆ ಬಯಸ್ತೇವೆ. ಪ್ರತ್ಯೇಕವಾಗಿ ರಾಜಕೀಯ ವ್ಯಕ್ತಿಗಳನ್ನ ನೋಡ್ತೇವಲ್ಲ, ಸೊ ಅವರಿಗೆ ಒಂದು ಪ್ರೊಟೆಕ್ಷನ್ ಇದೆ. ಅವ್ರು ಏನೇ ಹೇಳಿದ್ರು ಆ ಒಂದು ಸಂರಕ್ಷಣೆಯ ವಲಯದಲ್ಲಿ ನಿಂತ್ಕೊಂಡು ಮಾತ್ರ ಮಾತಾಡ್ತಾರೆ. ಹೊರಗೆ ಬಂದು ಮಾತಾಡೋಕ್ಕೆ ಅವರಿಗೆ ಧೈರ್ಯ ಇಲ್ಲ. ನಾವು ಹೇಳ್ತೇವೆ ದ ಮೋಸ್ಟ್ ಪವರ್ಫುಲ್ ಪರ್ಸನ್ ಇನ್ ದ ವರ್ಲ್ಡ್, ಅಮೆರಿಕದ ಅಧ್ಯಕ್ಷ ಎಂಬುದಾಗಿ ಹೇಳ್ತೇವೆ. ಆದರೆ ಆತ ಅತ್ಯಂತ ಸಂರಕ್ಷಣೆಯ ವಲಯದಲ್ಲಿರುವಂಥ ವ್ಯಕ್ತಿ ಆತ. ಸೊ ನಾವು ಸಾಧಾರಣವಾಗಿ ಈ ರೀತಿ ಹೋಗೋಂಥವ್ರು ಏನು ಹೇಳ್ತೀವಿ? ಪುಕ್ಲ ಅಂತೀವಿ. ಪುಕ್ಲ, ನಮ್ಮ ಭದ್ರಾವತಿ ಪುಕ್ಲ ಅಂತೀವಿ. ಪುಕ್ಲ. ಸೊ ಇಲ್ಲಿ ಅಬ್ರಹಾಮ ಒಂದು ಸಂರಕ್ಷಣೆಯ, ಇಲ್ಲಿ ಕಾರಾನ್ ಎಂಬ ಪಟ್ಟಣದಲ್ಲಿ ಒಂದು ಸಂರಕ್ಷಣೆಯ ವಲಯದಲ್ಲಿ ಇದ್ದಂಥ ವ್ಯಕ್ತಿಯಾಗಿದ್ದ. ಆದರೆ ದೇವರು ಅಬ್ರಹಾಮನನ್ನ ಆ ಸಂರಕ್ಷಣೆಯ ವಲಯದಿಂದ ಹೊರತಂದು, ಅಥವಾ ಆ ಸಂರಕ್ಷಣೆಯ ಕೋಟೆಯಿಂದ ಹೊರತಂದು ಅಬ್ರಾಮನ ಮೂಲಕವಾಗಿ ತನ್ನ ಪ್ರೀತಿಯನ್ನು ಅನಾವರಣಗೊಳಿಸುವುದಕ್ಕೆ ಬಯಸುವಂತವನಾಗಿದ್ದಾನೆ. ಆದುದರಿಂದಲೇ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಇಬ್ರಿಯ ಗ್ರಂಥಕರ್ತನು ಬರೆದಿರುವಂಥದ್ದು, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ನಾವು 2026ರಲ್ಲಿ ದೇವರ ಪ್ರೀತಿಯನ್ನು ಅನಾವರಣಗೊಳಿಸುವಂತಹ ವ್ಯಕ್ತಿಗಳಾಗಿ ನಾವು ಮಾರ್ಪಡಬೇಕಾದ್ರೆ ನಾವು ನಮ್ಮ ಸಂರಕ್ಷಣೆಯ ವಲಯವನ್ನು ಬಿಟ್ಟು ಹೊರಗೆ ಬರಬೇಕು. We have to come out. ಹೊರಗೆ ಬರಬೇಕು ಅಂತ ಹೇಳಿ ಸುಮ್ಮನೆ ಹೊರಗೆ ಬರೋದಲ್ಲ, ದೇವರ ಕರೆಯುವಿಕೆಗೆ ಅನುಸಾರವಾಗಿ. ಇಬ್ರಿಯ ಗ್ರಂಥಕರ್ತನು ಹೇಳಿರುವಂಥದ್ದು,
ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ. ಇವತ್ತು ನಾವು ಕೇಳಿಸಿಕೊಳ್ಳುವಂಥದ್ದು 99% ಮಾತುಗಳು ಸೈತಾನದು. ನಾನು ಲೌಕಿಕವಾಗಿ ಮಾತಾಡ್ತಾ ಇಲ್ಲ, ಕ್ರೈಸ್ತ ಸರ್ಕಲಲ್ಲಿ ನಿಂತುಕೊಂಡು ಮಾತಾಡ್ತಾ ಇದ್ದೇನೆ. ಅದರಿಂದನೇ ನಾವು ಕ್ರಿಸ್ತನ ಪ್ರೀತಿಯನ್ನು ಅನಾವರಣಗೊಳಿಸುವ ಬದಲಾಗಿ ನಾವೇನ್ ಮಾಡ್ತಾ ಇದ್ದೇವೆ? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತಹ ನಿಮ್ಮ ಮೂಲಕವಾಗಿ ಅನ್ಯ ಜನರ ಮಧ್ಯದಲ್ಲಿ ನಾಮವು ದೂಷಣೆಗೆ ಗುರಿಯಾಗಿದೆ. ಮಾಡೋದೆಲ್ಲ ಮಾಡ್ಬಿಟ್ಟು ಒದೆ ತಿಂದ್ಬಿಟ್ಟು ಲಾಸ್ಟಿಗೆ ದೇವರ ಹೆಸರಲ್ಲಿ ಒದೆ ತಿಂದೆ ಎಂಬುದಾಗಿ ಹೇಳುವಂತಹ ಒಂದು ಕಪಟದ ಗುಂಪು ಕ್ರೈಸ್ತತ್ವದಲ್ಲಿ ತುಂಬಿ ತುಳುಕಿದೆ. ಇಲ್ಲಿ ಅಬ್ರಹಾಮನು ಕರೆದಾತನ ಶಬ್ದವನ್ನ ಕೇಳಿ, ಕರೆದಾತನ ಮಾತನ್ನು ಕೇಳಿ ಹೊರಟು ಬಂದ. ಸೊ ದೇವರು ಅಬ್ರಹಾಮನನ್ನ ಕರೆದಂಥದ್ದು, ನಾನು ಪ್ರಾರಂಭದಲ್ಲಿ ಹೇಳಿದಲ್ಲ, ದೇವರು ಅಬ್ರಹಾಮನನ್ನ ಕರೆದಂಥದ್ದು ಅಬ್ರಹಾಮನನ್ನ ಒಬ್ಬ ಐಶ್ವರ್ಯವಂತ ವ್ಯಕ್ತಿಯಾಗಿ ಮಾರ್ಪಡುವುದಕ್ಕೋಸ್ಕರವಾಗಿ ಅಲ್ಲ. ಈ ಆಲ್ರೆಡಿ ರಿಚ್. ಮತ್ತೆ ಏನಕ್ಕೆ ನಾನು ಹೇಳಿದ್ವಲ್ಲ, ಟು ರಿವೀಲ್ ಇಸ್ ಲವ್ ಟು ದ ಮ್ಯಾನ್ಕೈಂಡ್. ತನ್ನ ಪ್ರೀತಿಯನ್ನ ಮನುಕುಲಕ್ಕೆ ಪ್ರದರ್ಶಿಸುವುದಕ್ಕೋಸ್ಕರವಾಗಿ, ಗೋಚರಪಡಿಸುವುದಕ್ಕೋಸ್ಕರವಾಗಿ ಏನ್ ಮಾಡ್ದ? ಇಳಿದು ಬಂದ. ಪ್ರೇರೆ, ಈ ಒಂದು ಭಾಗದಲ್ಲಿ 3 ಸಂದೇಶವನ್ನ ನಿಮಗೆ ತಿಳಿಸೋದಕ್ಕೆ ಬಯಸ್ತೇನೆ. ಮೇರೆಯನ್ನು ದಾಟಿ ಸಂಚರಿಸುವಂತಹ ದೇವರ ಪ್ರೀತಿ, ಮೇರೆಯನ್ನು ದಾಟಿ ಸಂಚರಿಸುವಂತಹ ದೇವರ ಪ್ರೀತಿ. 1ನೇ ವಾಕ್ಯದಲ್ಲಿ ನೋಡಿದ್ವ, ಅಬ್ರಹಾಮನ ದೇವರು ಕಡಿತಾ ಇದ್ದಾನೆ, ಹೊರಟು ಹೋಗು. ಸೊ 2ನೇದಾಗಿ ಈ ದೇವರ ಪ್ರೀತಿಯನ್ನ ದೇವರು ಅನಾವರಣಗೊಳಿಸುವುದಕ್ಕೆ ಬಯಸುವಂಥದ್ದು ಅಬ್ರಹಾಮನ ಮೂಲಕವಾಗಿ. ಆದುದರಿಂದಲೇ ಅದರ 2-3 ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ. ಸೊ ನೀನು ಆಶೀರ್ವಾದ ನಿಧಿ ಆಗ್ತೀಯ. ಮತ್ತೆ ಹೇಳ್ತೇನೆ, ಆಶೀರ್ವಾದ ಅನ್ನುವಂಥದ್ದು ಐಶ್ವರ್ಯವಂತಿಕೆ ಅಲ್ಲ. ಇಲ್ಲ ಅಂದ್ರೆ 13ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಅಬ್ರಹಾಮನು ಬಹು ಆಶೀರ್ವಾದವಂತನಾಗಿದ್ದನು ಎಂಬುದಾಗಿ ಬರೀಬಹುದಾಗಿತ್ತಲ್ಲ. ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಅಬ್ರಹಾಮನು ಬಹು ಐಶ್ವರ್ಯವಂತನು ಆಶೀರ್ವಾದಕ್ಕೆ ಅಜಗಜಾಂತರದ ವ್ಯತ್ಯಾಸ ಇದೆ. ಇವತ್ತು ಕ್ರೈಸ್ತರಾದ ನಾವುಗಳು ಐಶ್ವರ್ಯವನ್ನ ಆಶೀರ್ವಾದವಾಗಿ ಪರಿಗಣಿಸ್ಬಿಟ್ಟಿದ್ದೇವೆ. ಆಶೀರ್ವಾದ ಬೇರೆ, ಆಶೀರ್ವಾದ ಅಂದರೆ ಫೇವರ್. ಸೊ ಇಲ್ಲಿ ದೇವರು ತನ್ನ ಪ್ರೀತಿಯನ್ನು ಮನುಷ್ಯರ ಮೂಲಕ, ಅಬ್ರಹಾಮನ ಮೂಲಕ ಮನುಕುಲಕ್ಕೆ ತಲುಪಿಸುವುದಕ್ಕೆ ಬಯಸ್ತಾ ಇದ್ದಾನೆ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವೃತ್ತಿ ಹೇಳ್ತೇನೆ, 2026ರಲ್ಲಿ ದೇವರು ತನ್ನ ಪ್ರೀತಿಯನ್ನ ಪ್ರತಿ ಕ್ರೈಸ್ತರ ಮೂಲಕ ಅನಾವರಣಗೊಳಿಸುವುದಕ್ಕೆ ಬಯಸ್ತಾ ಇದ್ದಾನೆ ಎಂಬುದನ್ನು ಮರಿಬೇಡ್ರಿ. ಆಮೇಲೆ ಎಲ್ಲರನ್ನ ಅಪ್ಪಿಕೊಳ್ಳುವಂತಹ ದೇವರ ಪ್ರೀತಿ. 3ನೇದಾಗಿ ಅಲ್ಲಿ ಹೇಳ್ತಾ ಇದೆ, ನಿನ್ನನ್ನು ಅರಸುವವರನ್ನು ಅರಸ್ತೇನೆ, ನಿನ್ನನ್ನು ಶಪಿಸುವಂತವರನ್ನು ಶಪಿಸ್ತೇನೆ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರೆಗೂ ಆಶೀರ್ವಾದ ಉಂಟಾಗ್ತದೆ. ಸುಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರತ್ಯೇಕವಾಗಿ 2026ರ ಪ್ರಥಮ ಭಾನುವಾರ ದೇವರನ್ನು ಆರಾಧಿಸುವುದಕ್ಕೆ ನಾವು ಕುಳಿತುಕೊಂಡಿರುವಾಗ, ದೇವರನ್ನು ಆರಾಧಿಸುತ್ತಿರುವಾಗ ನಮ್ಮ ಮೂಲಕವಾಗಿ ದೇವರ ಪ್ರೀತಿಯನ್ನ ಅನಾವರಣಗೊಳಿಸುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನ ಕರೆಯಲ್ಪಟ್ಟಿರಲಾಗಿ
ಆದುದರಿಂದಲೇ ಹೇಳಿದ ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಏನಕ್ಕೋಸ್ಕರವಾಗಿ? ನೀವು ಫಲ ಕೊಡಬೇಕು. ಏನು ಫಲ? ಏನು ಫಲ? ದೇವರ ಪ್ರೀತಿಯನ್ನು ಅನಾವರಣಗೊಳಿಸುವಂಥದ್ದು. ಎಕ್ಸ್ಪೋಸ್ ಗಾಡ್ಸ್ ಲವ್ ಥ್ರೂ ಯುವರ್ ಡೈಲಿ ಡೇ ಟು ಡೇ ಲೈಫ್. ನಿಮ್ಮ ದೈನಂದಿನ ಜೀವಿತದಲ್ಲಿ ದೇವರ ಪ್ರೀತಿಯನ್ನ ಏನ್ ಮಾಡಬೇಕು? ಅನಾವರಣಗೊಳಿಸುವಂಥದ್ದು, ಪ್ರದರ್ಶಿಸುವಂಥದ್ದು. ಸೊ ನಾವು ಅದಕ್ಕೆ ತಯಾರಾಗಿದ್ದೇವ? ನೋಡಿ, ಈ ಪ್ರೀತಿ ಅನ್ನುವಂಥದ್ದು, ದಿರ್ ಇಸ್ ಎ ಲಾಟ್ ಆಫ್ ಲವ್. ಲೌಕಿಕವಾದಂಥ ಪ್ರೀತಿ ಇದೆ, ದೈವಿಕವಾದ ಪ್ರೀತಿ ಇದೆ. ಅಗಾಪೆ ಲವ್, ದೇವರ ಪ್ರೀತಿ ಅನ್ನುವಂಥದ್ದು ಅಗಾಪೆ. ಪ್ರೀತಿಯ ಮೂಲ ಏನಾಗಿದೆ? ದೇವರಾಗಿದ್ದಾನೆ. 1 ಯೋಹಾನ 4ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ದೇವರು ಪ್ರೀತಿ ಸ್ವರೂಪಿ. ಗಾಡ್ ಇಸ್ ಲವ್. ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ಯಾರು ಪ್ರೀತಿಯಲ್ಲಿ ನೆಲೆಗೊಂಡಿರ್ತಾರೆ, ಮತ್ತೆ ಹೇಳ್ತಾನೆ, ಇದು ಲೌಕಿಕವಾದ ಪ್ರೀತಿಯಲ್ಲಿ ನೆಲೆಗೊಂಡಿರುವ ವಿಚಾರವಾಗಿ ಅಲ್ಲ. ಯಾರು ದೈವಿಕವಾದ ಪ್ರೀತಿಯಲ್ಲಿ ನೆಲೆಗೊಂಡಿರುತ್ತಾರೆ ಅಂಥವರು ದೇವರಲ್ಲಿ ನೆಲೆಗೊಂಡಿರ್ತಾರೆ. ದೇವರು ಅಬ್ರಹಾಮನನ್ನು ಕರೆದ. ಸೊ ಕರೆದ ಮಾತ್ರಕ್ಕೆ ದೇವರ ಪ್ರೀತಿ ಅಬ್ರಹಾಮನಲ್ಲಿ ನೆಲೆಗೊಂಡಿದೆ ಎಂಬುದಾಗಿ ಅಲ್ಲ. ನಾವು ಇಬ್ರಿಯ ಪತ್ರಿಕೆಯಲ್ಲಿ ನಾವು ಓದಿ ಕೇಳಿದ್ವಿ, ಅದರ 11ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಅಬ್ರಹಾಮನು ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾದ ಸ್ಥಳಕ್ಕೆ ಹೊರಟು ಹೋದ. ಅಂದ್ರೆ ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿರುವುದು ಅಂದ್ರೆ ದೇವರ ಮಾತಿಗೆ ವಿಧೇಯರಾಗುವಂಥದ್ದು ಎಂಬುದಾಗಿ. ದೇವರು ಪ್ರೀತಿ ಸ್ವರೂಪಿ ಎಂದ ಮಾತ್ರಕ್ಕೆ ನಾವು ಪ್ರೀತಿಯಲ್ಲಿ ನೆಲೆಗೊಂಡಿದ್ದೇವೆ ಎಂಬುದಾಗಿ ಅಲ್ಲ. ಬದಲಿಗೆ ಅಬ್ರಹಾಮನ ಹಾಗೆ ಸಂರಕ್ಷಣೆಯ ವಲಯವನ್ನು ಬಿಟ್ಟು ತಾನು ಬಾಧ್ಯವಾಗಿ ಹೊಂದಿಕೊಳ್ಳಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟು ಹೋದ ರೀತಿಯಲ್ಲಿ ಹೊರಟು ಬರುವಂಥದ್ದಾಗಿದೆ. ದೈವಿಕ ಮೂಲವನ್ನು ಹೊಂದಿರುವಂತಹ ದೇವರ ಪ್ರೀತಿ. ಇದೇ 1 ಯೋಹಾನ 4ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ಪ್ರೀತಿಯ ಅಪೊಸ್ತಲನಾದಂತಹ ಯೋಹಾನನು ಬರೆದಿರುವಂಥದ್ದು, ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. 2026 ಪ್ರಿಯ ಕ್ರೈಸ್ತರೇ, ಬಹಳ ತ್ರಾಸದಾಯಕವಾದಂಥ ವರ್ಷ ನಮಗೆ. ಬಹಳ ತ್ರಾಸನೆ. ಯಾಕಂದ್ರೆ ದೇವರು ನಿನ್ನಿಂದ ನನ್ನಿಂದ ಬಯಸುವಂಥದ್ದು, ನಾನು ನೀನು ದೇವರ ಪ್ರೀತಿಯನ್ನು ಅನಾವರಣಗೊಳಿಸಬೇಕು, ಅಥವಾ ನಾನು ನೀನು ದೇವರ ಪ್ರೀತಿಯನ್ನ ನಮ್ಮ ದೈನಂದಿನ ಜೀವಿತದ ಮೂಲಕವಾಗಿ ಪ್ರದರ್ಶಿಸುವಂತ ವ್ಯಕ್ತಿಗಳಾಗಿರಬೇಕು. ಸೊ ಈ ರೀತಿ ದೇವರ ಪ್ರೀತಿಯನ್ನು ಪ್ರದರ್ಶಿಸಬೇಕಾದ್ರೆ ನಾನು ಒಂದು ಸತ್ಯವೇದ ಶಾಲೆಯಲ್ಲಿ ಒಂದು 3 ತಿಂಗಳು ಕೋರ್ಸ್ ಮಾಡಿದೆ. 2012 ಅನ್ಸುತ್ತೆ. ಅಲ್ಲಿ ಒಂದು ರೂಲ್ಸ್ ಇದೆ, ಅಲ್ಲಿ ಒಂದು ನಿಯಮ ಇದೆ, ಬರೆಯಲ್ಪಡದೇ ಇರುವಂತ ಒಂದು ನಿಯಮ. ನಾವು ಯಾರನ್ನ ನೋಡಿದ್ರೆ ಸ್ಮೈಲ್ ಮಾಡಬೇಕು, ಯಾರನ್ನ ನೋಡು ಸ್ಮೈಲ್ ಮಾಡ್ಬೇಕಲ್ಲಿ. ಪರಸ್ಪರ ಕಿತ್ತಾಡುವಂಥವರು ಎಲ್ಲರೂ ಮ್ಯಾಕ್ಸಿಮಮ್ ಅಲ್ಲಿರುವಂಥ ಜನ. ಆದ್ರೇನು ನೋಡ್ಬೇಕಾರೆ ಇದೆಲ್ಲ ಪ್ರೀತಿ, ಇದೆಲ್ಲ ಪ್ರೀತಿ. ಇನ್ನು ಕೆಲವರು ಪ್ರೀತಿ ಮಾಡ್ತಾರೆ ಲಾಭಕ್ಕೋಸ್ಕರವಾಗಿ. ಏನಾದ್ರು ಸಿಕ್ಕುತ್ತೆ
ಅದಲ್ಲ ಪ್ರೀತಿ. ನೋಡಿ, ಇಲ್ಲಿ 1 ಯೋಹಾನ ಪ್ರೀತಿಯ ಅಪೊಸ್ತಲನಾದ ಯೋಹಾನ ಹೇಳ್ತಾ ಇದ್ದಾನೆ, ಒಬ್ಬನು ತಾನು ದೇವರನ್ನ ಪ್ರೀತಿಸುತ್ತೇನೆ ಎಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ಸಹೋದರನನ್ನ ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನ ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ದೈವಿಕ ಮೂಲ ಅಥವಾ ಪ್ರೀತಿಯ ಮೂಲ ಅನ್ನುವಂಥದ್ದು ಯಾವುದು? ದೈವಿಕ. ಇಟ್ ಇಸ್ ಫ್ರಮ್ ಗಾಡ್. ಯಾಕಂದ್ರೆ ದೇವರು ಪ್ರೀತಿ ಸ್ವರೂಪಿ. ಸೊ ದೇವರು ಪ್ರೀತಿ ಸ್ವರೂಪಿ ಆಗಿರಲಾಗಿ ದೇವರ ಮಕ್ಕಳಾಗಿರುವ ನಾವುಗಳು ಏನ್ ಮಾಡಬೇಕು? ಆ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕು. ಆಗ ಮಾತ್ರ ದೇವರ ಪ್ರೀತಿಯನ್ನ ಸಮಾಜಕ್ಕೆ ಅನಾವರಣಗೊಳಿಸುವುದಕ್ಕೆ ಸಾಧ್ಯ. ಸೊ ನಾವೆಲ್ಲರೂ ಕಲಿತಿರುವಂಥದ್ದು, ಸೂರ್ಯ ಚಂದ್ರ ಏನ್ ಮಾಡ್ತಾನೆ? ಸೂರ್ಯನ ಬೆಳಕನ್ನ ಹೀರಿ ರಾತ್ರಿಯಲ್ಲಿ ನಮಗೆ ಬೆಳಕನ್ನು ಕೊಡ್ತಾನೆ. ಚಂದ್ರನಿಗೆ ತನ್ನದೇ ಆದಂಥ ಬೆಳಕಿಲ್ಲ. ಸೊ ನಾನು ಕಲ್ತಿರುವಂಥದ್ದು ಆ ರೀತಿ. ಸೊ ಇವಾಗ ವಿಜ್ಞಾನ ಬದಲಾಗಿದೆ, ನನಗೆ ಗೊತ್ತಿಲ್ಲ. ಬದಲಾಗಿದ್ದರೆ ಕ್ಷಮಿಸ್ಬಿಡಿ. ಅಂದ್ರೆ ದೇವರ ಪ್ರೀತಿಯನ್ನು ನಾನು ಹೇಳೋಕೆ ಬಯಸುವಂಥದ್ದು, ನಾವು ದೇವರ ಪ್ರೀತಿಯನ್ನ ಅನಾವರಣಗೊಳಿಸಬೇಕಾದ್ರೆ ಸೊ ನಾನು ದೇವರ ಪ್ರೀತಿಯಲ್ಲಿ ಬದುಕಿರಬೇಕು, ಬಾಳ್ಬೇಕು. ಅದರ್ವೈಸ್ ಐ ಕೆನಾಟ್. ನಾನು ಅದಕ್ಕೆ ಹೇಳಿದೆ, 2026 ಕ್ರೈಸ್ತರಿಗೆ ಬಹಳ ತ್ರಾಸದಾಯಕವಾಗಿರುವಂಥದ್ದು. ಆಲ್ರೆಡಿ ನಿಮ್ಮೆಲ್ಲರಿಗೂ ಅನೇಕರಿಗೂ ಇಯರ್ ಆಫ್ ಡೆಲಿವರೆನ್ಸ್, ಇಯರ್ ಆಫ್ ಪ್ರಾಸ್ಪರಿಟಿ, ಇಯರ್ ಆಫ್ ವಿಕ್ಟರಿ, ಇಯರ್ ಆಫ್ ಮಣ್ಣಾಂಗಟ್ಟ ಆಲ್ರೆಡಿ ಸಿಕ್ಬಿಟ್ಟಿದೆ. ಎಲ್ರಿಗೂ ಹಿಡ್ಕೊಳ್ಳಿ ಬಟ್ಟಿಗೆ. ಪ್ರಿಯರೇ, ದೇವರು ಬಯಸುವಂಥದ್ದು ನಾನು ನೀನು ಕ್ರಿಸ್ತನ ಪ್ರೀತಿಯನ್ನ ಅನಾವರಣಗೊಳಿಸಬೇಕು. ಇದು ಕೇವಲ 2026 ಮಾತ್ರ ಸೀಮಿತವಾಗಿಲ್ಲ. ನೀನು ನಾನು ಮಣ್ಣಿಗೆ ಹೋಗುವ ತನಕ ಅಷ್ಟೇ. 2026 ಪ್ರಾರಂಭ ಭಾನುವಾರವಾಗಿದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ 2026 ತ್ರಾಸದಾಯಕ ಎಂಬುದಾಗಿ. ಇದು ಕೇವಲ 2026 ಮಾತ್ರವಲ್ಲ, ನಿನ್ನ ಜೀವಿತದ ಕೊನೆಯ ಉಸಿರು ಇರುವ ತನಕ. ಸೊ ನೀನು ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸದೆ ಹೋದರೆ ನಿನ್ನ ಜೀವಿತ ತ್ರಾಸದಾಯಕವೇ, ಯಾವ ಸಂಶಯವೂ ಇಲ್ಲ ಅದರಲ್ಲಿ. ಪ್ರೀತಿ ಅನ್ನುವಂಥದ್ದು ಅದು ದೈವಿಕ ಮೂಲದಿಂದ ಬಂದಿರುವಂಥದ್ದಾಗಿದೆ. ಸೊ ಎರಡನೇದಾಗಿ, ಈ ಪ್ರೀತಿ ಇಟ್ಸ್ ಎ ಸಸ್ಟೈನ್ಡ್ ಲವ್, ನಿರಂತರವಾದಂತಹ ಪ್ರೀತಿ. ಏನು ನಿರಂತರವಾದ ಪ್ರೀತಿ ಅಂದ್ರೆ ಏನು? ನಾವು 1 ಯೋಹಾನ 4:20 ನೋಡಿದ್ವಿ. ಕಾಣುವ ಸಹೋದರನನ್ನ ಕಂಡಿರುವ ಸಹೋದರನನ್ನ ಪ್ರೀತಿಸಿದವನು ಕಾಣದಿರುವ ದೇವರನ್ನ ಪ್ರೀತಿಸಲಾರ. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನ ನೋಡಿ. ನಾನು ಹೇಳ್ದಲ್ಲ, ದೇವರು ಅಬ್ರಹಾಮನನ್ನ ಕರೆದದರ ಫಲವಾಗಿ ಎಲ್ಲವೂ ಸುಸೂತ್ರವಾಗಲಿಲ್ಲ. ಅಬ್ರಹಾಮ ಕರೆದಾತನ ಮಾತನ್ನ ಕೇಳಿ ಹೊರಟು ಬಂದದ್ದರ ಫಲವಾಗಿ ಎಲ್ಲವೂ ಸುಸೂತ್ರವಾಗಿ ಮಾರ್ಪಡ್ತು. ನಾವು ದೇವರನ್ನ ಪ್ರೀತಿಸುತ್ತೇವೆ ಎಂದು ಹೇಳಿದ್ರೆ ಸಾಲದು. ನಾವೇನ್ ಮಾಡಬೇಕು? ನಾವು ದೇವರಿಂದ ಆಜ್ಞೆಯನ್ನ ಹೊಂದಿಕೊಂಡಿದ್ದೇವೆ. ಏನು ಆಜ್ಞೆ? ದೇವರನ್ನ ಪ್ರೀತಿಸುವವನು ಸಹೋದರನನ್ನ ಪ್ರೀತಿಸಬೇಕು.
ಆದುದರಿಂದಲೇ 1 ಯೋಹಾನ 5:3 ದೇವರ ಮೇಲಣ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದು. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೀತೀರಾ. ಅದೇ ಅಧ್ಯಾಯದ 21ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ತಿರುಗಿ ಹೇಳಿರುವಂಥದ್ದು, ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ಸೊ ದೇವರ ಪ್ರೀತಿ ಇಟ್ಸ್ ಎ ಸಸ್ಟೈನ್ಡ್ ಲವ್. ಇದು ನಿರಂತರವಾಗಿ ನಿಲ್ಲಬೇಕಾಗಿರುವಂತಹ ಪ್ರೀತಿ. ಸೊ ಈ ಪ್ರೀತಿಯನ್ನ ನಾವು ಸಸ್ಟೈನ್ ಮಾಡಬೇಕಾದರೆ, ಅಥವಾ ಈ ಪ್ರೀತಿಯನ್ನು ನಾವು ನಮ್ಮಲ್ಲಿ ನೆಲೆಗೊಳಿಸಬೇಕಾದರೆ ನಾವೇನ್ ಮಾಡಬೇಕು? ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತವರಾಗಿರಬೇಕು. ಕೊಲೊಸ್ಸೆ ಪತ್ರಿಕೆಯಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನೀವು ಕರ್ತನಾದ ಯೇಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳ್ರಿ. ಅಂದ್ರೆ ದೇವರ ಪ್ರೀತಿಯಲ್ಲಿ ನಾವೇನ್ ಮಾಡಬೇಕು? ನಿರಂತರವಾಗಿ ನಾವು ನಡೀತಾ ಇರಬೇಕು. ನಾನು ಅದಕ್ಕೆ ಹೇಳಿದ್ರೆ, ಸೂರ್ಯನಿಂದ ಬೆಳಕನ್ನ ಹೀರಿ ರಾತ್ರಿ ಚಂದ್ರನು ಬೆಳಕನ್ನ ಕೊಡುವ ಪ್ರಕಾರ ನಾವು ದೇವರ ಪ್ರೀತಿಯಲ್ಲಿ ನೆಲೆ ನಿಂತು, ದೇವರ ಪ್ರೀತಿಯಲ್ಲಿ ನೆಲೆ ನಿಲ್ಲುವುದು ಅಂದ್ರೆ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೀತಾ ಇರುವಾಗ ಅದರ್ ಪಾರ್ಟ್ ನಾವು ಆಧ್ಯಾತ್ಮಿಕವಾಗಿ ದೇವರೊಂದಿಗೆ ಉತ್ತಮವಾದ ಸಂಸರ್ಗದಲ್ಲಿ ಇರುವಾಗ ಅದು ನಮ್ಮ ಜೀವಿತದ ಮೂಲಕ ದೇವರ ಪ್ರೀತಿ ಲೋಕಕ್ಕೆ ಅನಾವರಣಗೊಳ್ತಾ ಇರ್ತದೆ. ಇದು ದೇವರು ಪ್ರತಿ ಕ್ರೈಸ್ತರಿಂದ ಬಯಸುವಂತದಾಗಿದೆ. ಸ್ವಲ್ಪ ಕಷ್ಟನೇ. ನಾವು ನೆನೆಸ್ಕೊಂಡ್ವಿ 2026 ಇಯರ್ ಆಫ್ ಜುಬ್ಲಿ, ಇಯರ್ ಆಫ್ ಡೆಲಿವರೆನ್ಸ್, ಇಯರ್ ಆಫ್ ಪ್ರಾಸ್ಪರಿಟಿ, ಇಯರ್ ಆಫ್ ಮಣ್ಣಾಘಟ್ಟ. ಅಲ್ಲಪ್ಪ, ನಿನ್ನ ಆಶೀರ್ವಾದ ಅಂದ್ಬಿಟ್ಟು ಅವ್ರಿಗೇನು ಸಿಗ್ಬೇಕು ಹೇಳಿ, ದೇವ್ರಿಗೇನು ಸಿಗ್ಬೇಕು? ನನ್ನ ಪ್ರಶ್ನೆ ಅಷ್ಟೇ. ಸೊ ನಿನಗೆ 1 ಕೋಟಿ ಕೊಟ್ಟು, ಸೊ ನೀನು ಅದರಲ್ಲಿ ದೇವರಿಗೆ 1 ಲಕ್ಷ ಕೊಟ್ಬಿಟ್ರೆ ಯಾಕೆ? ನೀನು ಕೂಡ 1 ಲಕ್ಷ ಕೊಟ್ಬಿಟ್ಟು ಆಯಪ್ಪ ಕರೆಂಟ್ ಬಿಲ್ ಕಟ್ಟಾಕಿ ಮೇಲೆ, ಇಲ್ಲ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಬೆಳಗ್ಗೆ ಎದ್ಬಿಟ್ಟು ಯೋಚನೆ ಮಾಡಿ, ಕೊಡುವಂತ ಯೋಚನೆ ಮಾಡಿ. ಅದಕ್ಕೆ ದಾವೀದನಿಗೆ ದೇವರು ಹೇಳಿದ್ದು, ಸೊ ನನಗೆ ನಿನ್ನ ಯಜ್ಞ ಬೇಡ, ಕಾಡಿನಲ್ಲಿರುವ 1000 ಮೃಗಗಳು ನನ್ನದು, ನನಗೆ ಹಸಿವೆ ಇದ್ರೆ ನಿನಗೆ ಹೇಳ್ತೇನ, ನೀನು ಮರ್ಯಾದೆ ನಡಿ ದೈವಿಕ ಮಾರ್ಗದಲ್ಲಿ. ಸೊ ಈ ವಾಕ್ಯಗಳು ನಮ್ಮ ಪಾಸ್ಟರ್ಗಳಿಗೆ ಕಾಣೋದಿಲ್ಲ ಇವಲ್ಲ. ಅವರು ಹೇಳ್ತಾರೆ, ಅಯ್ಯೋ ಕೊಡಿ 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 ಕೊಡಿ, ಏನು ಕೊಡಿ? ನಾನು ಕಳೆದ ವಾರ ಒಂದು ಸಭೆಯಲ್ಲಿ ಹೇಳಿದೆ, ದೇವರು ನೋಹನಿಗೆ ನಾವೇನ ಕಟ್ಟೋದಕ್ಕೆ ಹೇಳಿದ್ರು. ಆದಿಕಾಂಡ 6ನೇ ಅಧ್ಯಾಯದಲ್ಲಿ. ಸೊ ನಾವೇನು ಕಟ್ಟುವುದಕ್ಕೆ ಹೇಳಿದಂತಹ ದೇವರು 6ನೇ ಅಧ್ಯಾಯ ಅದರ 14ನೇ ವಾಕ್ಯ, ನೀನು ತುರಾಯಿ ಮರದಿಂದ ನಾವೇನ ಕಟ್ಟಬೇಕು? ತುಂಬಾ ಕೋಣೆಗಳಿರ್ಬೇಕು, ಒಳಕ್ಕೂ ಹೊರಕ್ಕೂ ರಾಳವನ್ನು ಹಚ್ಚಬೇಕು. ರಾಳ ಅಂದ್ರೆ ಏನು? ಟಾರ್ ಹಚ್ಚಬೇಕಂತೆ. ನೀರು ಒಳಗೆ ಬರದೆ ಟಾರ್ ಹಚ್ಚಬೇಕು. ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತಕ್ಕೆ ಟಾರ್ ಹಚ್ಚಬೇಕು. ಇಲ್ಲದೆ ಹೋದ್ರೆ ಇಂಥ ದುರುಪದೇಶಗಳು ಒಳಗೆ ನುಗ್ತಾ ಇರ್ತವೆ. ಆಮೇಲೆ ಅದು 300 ಮೊಳ ಉದ್ದ ಇರಬೇಕು, 50 ಮೊಳ ಅಗಲ ಇರಬೇಕು, 30 ಮೊಳ ಎತ್ತರ ಇರಬೇಕು. ಚಾವಣಿಯ ಸುತ್ತಲೂ 1 ಮೊಳ ಎತ್ತರ ಇರಬೇಕು. ಪಕ್ಕದಲ್ಲಿ ಬಾಗಿಲಿಡಬೇಕು. 3 ಅಂತಸ್ತು ಇರಬೇಕು.
ಸೊ ನೋಹನು ದೇವರು ಹೇಳಿದ ಪ್ರಕಾರ 22ನೇ ವಾಕ್ಯ, ದೇವರು ಅಪ್ಪಣೆ ಕೊಟ್ಟ ಪ್ರಕಾರ ನೋಹ ಎಲ್ಲವನ್ನು ಮಾಡಿ ಮುಗಿಸ್ತಾ. ಸೊ ನಂತರವಾಗಿ ಪ್ರಳಯ ಬಂತು. ದೇವರು ಹೇಳಿದ ರೀತಿಯಲ್ಲಿ ಪ್ರಾಣಿಗಳು ಬಂದು ಸೇರ್ಕೊಂಡ್ವು. ಶುದ್ಧವಾದದಲ್ಲಿ 7 ಜೊತೆಗಳು, ಶುದ್ಧವಲ್ಲದಲ್ಲಿ 2 ಜೊತೆಗಳು ಬಂದು ಸೇರ್ಕೊಂಡ್ವು. ನೀನು ನಾವೇ ಕಟ್ಟಿದ್ರೆ ಸಾಕು. ದೇವರ ಪದ್ಧತಿಯ ಪ್ರಕಾರ ಆತ್ಮಗಳನ್ನು ದೇವರು ತುಂಬಿಸ್ತಾನೆ. ಇವತ್ತು ನಾವು ಹಂಗಲ್ಲ. ನಮ್ಮ ಪದ್ಧತಿಯ ಪ್ರಕಾರವಾಗಿ ನಾವೇ ಕಟ್ತೇವೆ. ನಮ್ಮ ಪದ್ಧತಿಯ ಪ್ರಕಾರವಾಗಿ ಬಸ್ ಕಳಿಸಿ ಜನ ಕರ್ಕೊಂಡ್ಬರ್ತೇವೆ. ಬಲ ಪ್ರದರ್ಶನ, ನಂದು ದೊಡ್ಡದು, ಲಾಸ್ಟಿಗೆ ಕಿತ್ತಾಟ. ಇವತ್ತು ಎಲ್ಲ ಮೆಗಾ ಚರ್ಚ್ಗಳಿದೆ ಆಗ್ತಾ ಇರೋದು. ಬಸ್ ಬಿಟ್ಬಿಟ್ಟು ಜನ ಕರ್ಕೊಂಡ್ಬರ್ತಾರೆ. ನೋಡಿ, ದೇವರ ಪ್ರೀತಿ ಅಂದ್ರೆ ಆತನಲ್ಲಿ ನೆಲೆಗೊಳ್ಳುವಂಥದ್ದಾಗಿದೆ. ನಿರಂತರವಾದ ಪ್ರೀತಿ. ಆಗ ಮಾತ್ರ ನಾವು ಕ್ರಿಸ್ತನ ಪ್ರೀತಿಯನ್ನು ಅನಾವರಣಗೊಳಿಸುವುದಕ್ಕೆ ಸಾಧ್ಯ. ಸೊ ಮೂರನೇದಾಗಿ ನಾವು ನೋಡುವಂಥದ್ದು, ಈ ದೇವರ ಪ್ರೀತಿ ಅನ್ನುವಂಥದ್ದು ಎಲ್ಲರೊಂದಿಗೆ ಹಂಚಿಕೊಳ್ಳುವಂತಹ ಪ್ರೀತಿ. ಯೋಹಾನನ ಬರೆದ ವಾರ್ತೆ 12ನೇ ಅಧ್ಯಾಯ ಅದರ 12-13 ವಾಕ್ಯದಲ್ಲಿ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದು ನಾನು ಕೊಡುವ ಆಜ್ಞೆ. ನೋಡಿ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರನ್ನ ಪ್ರೀತಿಸಬೇಕು. ನಾವು ದೇವರಿಂದ ಪ್ರೀತಿಯನ್ನ ಹೊಂದಿಕೊಂಡಿರುವಂತದ್ದನ್ನ ನಾವು ಇತರರನ್ನ ಪ್ರೀತಿಸುವುದರ ಮೂಲಕವಾಗಿ ಅನಾವರಣಗೊಳಿಸ್ತೇವೆ. ಸೊ ಇದರಲ್ಲಿ ನಮ್ದು ಏನು ಇಲ್ರಿ, ನನ್ನದು ಅನ್ನುವಂಥದ್ದು ಏನೂ ಇಲ್ಲ ಇಲ್ಲಿ. ಐ ರಿಸೀವ್, ಐ ವಿಲ್ ಗಿವ್. ನಾನು ಪಡ್ಕೊಳ್ತೀನಿ, ನಾನು ಹೊಂದ್ಕೊಳ್ತೀನಿ, ಕೊಡ್ತಾ ಇದ್ದೀನಿ, ಅಷ್ಟೇ, ಮುಗೀತು. ಆದರೆ ಇಲ್ಲಿ ಪಡ್ಕೊಳ್ಳೋದು ಮುಖ್ಯ, ದೇವರಿಂದ ಹೊಂದಿಕೊಳ್ಳುವಂಥದ್ದು ಮುಖ್ಯ. ನಾವು ದೇವರಿಂದ ಏನು ಹೊಂದಿಕೊಳ್ತಾ ಇಲ್ಲ. ಮತ್ತೆ ಯಾವ ರೀತಿಯಾಗಿ ನಾವು ಮನುಷ್ಯರಿಂದ ಹೊಂದಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೇವೆ. ನೋಡಿ, 1 ಯೋಹಾನ 3:18 ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಲೂ ಬಾಯೋಪಚಾರದಿಂದಲೂ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಅಂದ್ರೆ ಪ್ರೀತಿಯು ಸಕ್ರಿಯವಾದ ಕ್ರಿಯೆಯಿಂದ ಏನ್ ಮಾಡಬೇಕು? ಗೋಚರಿಸಬೇಕು. ಕ್ರಿಯೆಗಳಿಂದ ಗೋಚರಿಸಬೇಕು. ಆದುದರಿಂದಲೇ ಸೈಂಟ್ ಅಗಸ್ಟಿನ್ ರವರು ಹೇಳಿರುವಂಥದ್ದು, ಪ್ರೀಚ್ ದ ಗಾಸ್ಪಲ್, ಯೂಸ್ ದ ವರ್ಡ್ ವೆನ್ ಇಟ್ ಈಸ್ ನೆಸೆಸರಿ. ಸುವಾರ್ತೆಯನ್ನು ಸಾರು, ಯಾವಾಗಲೂ ಸುವಾರ್ತೆಯನ್ನು ಸಾರು, ಅವಶ್ಯ ಬಿದ್ದಲ್ಲಿ ಮಾತ್ರ ಪದವನ್ನು ಉಪಯೋಗಿಸು. ಅರ್ಥ, ನಿನ್ನ ಜೀವಿತ ಒಂದು ಸುವಾರ್ತೆಯಾಗಿರಬೇಕು. ಸೊ ದೇವರಿಂದ ಹೊಂದಿಕೊಳ್ಳುವಂಥದ್ದನ್ನು ನಾವೇನ್ ಮಾಡಬೇಕು? ಇಲ್ಲಿ ನಾವು ನೋಡಿದ ರೀತಿಯಲ್ಲಿ ಏನು, ನಾವು ದೇವರಿಂದ ಪ್ರೀತಿಯನ್ನ ಹೊಂದಿಕೊಂಡು ಆ ಪ್ರೀತಿಯನ್ನು ನಾವೇನ್ ಮಾಡಬೇಕು? ಇತರರಿಗೆ ಹಂಚುವಂತವರಾಗಿರಬೇಕು. ನೋಡಿ, ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಯಾಕೋಬರು ಹೇಳ್ತಾ ಇದ್ದಾನೆ, ಒಬ್ಬ ಸಹೋದರನಿಗೆ ಇಲ್ಲೊಬ್ಬ ಸಹೋದರಿಗೆ ಬಟ್ಟೆಯು ಆ ದಿನದ ಆಹಾರವು ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿ, ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೀ ಮಾತುಗಳಿಂದ ಹೇಳಿದರೆ ಪ್ರಯೋಜನವಿಲ್ಲ. ಸೊ ವಿ ಶುಡ್ ಬಿ ಥ್ರೂ ಏನು? ಬೈ ಆಕ್ಷನ್. ಆಕ್ಷನ್ ಸ್ಪೀಕ್ ಲೌಡರ್ ದಾನ್ ದ ವರ್ಡ್ಸ್. ಕ್ರಿಯೆ ಮಾತಿಗಿಂತ ವೇಗವಾಗಿ ಮಾತಾಡ್ತದೆ. ಆದರೆ ಇದೇ ಸಂದರ್ಭದಲ್ಲಿ ನಾವು ಬಹಳ ಜಾಗರೂಕತರಾಗಿರಬೇಕು. ಇವತ್ತು ಅನೇಕ ಬೋಗಸ್ಗಳು ಬಂದ್ಬಿಟ್ಟಾವೆ. ಮೆಸೇಜ್ ಮಾಡ್ಬಿಡ್ತಾರೆ, ಬ್ರದರ್ ನನಗೆ ಹುಷಾರಿಲ್ಲ, ನಮ್ಮ ಅಪ್ಪನಿಗೆ ಹುಷಾರಿಲ್ಲ, ನಮ್ಮ ಅಪ್ಪನಿಗೆ ಬೋನ್ ಕ್ಯಾನ್ಸರು, ನಮ್ಮ ಅಮ್ಮನಿಗೆ ಯಾಕೆ ಕ್ಯಾನ್ಸರು, ದುಡ್ಡು ಕೊಡಿ.
ಸೊ ಈ ಮುಂಜಾನೆಯಲ್ಲಿ ಈ ಒಂದು ಮಾಧ್ಯಮದ ಮೂಲಕವಾಗಿ ಎಲ್ಲ ನನ್ನನ್ನು ಕೇಳುವಂಥ ಎಲ್ರಿಗೂ ಹೇಳ್ತಾನೆ, ದಯವಿಟ್ಟು ಮಾಧ್ಯಮದ ಮೂಲಕವಾಗಿ ಬರುವಂತಹ ಯಾರಿಗೂ ₹1 ಸಹಾಯ ಮಾಡಬೇಡಿ. ಬೋಗಸ್ ಇವಲ್ಲ. ಸೊ ನಿಮ್ಮ ಪಕ್ಕದಲ್ಲಿ ಇರ್ತಾರೆ ನೋಡಿ, ಅಕ್ಕಪಕ್ಕದಲ್ಲಿ ನಿಮ್ಮ ಎಡಗಡೆ ಬಲಗಡೆ ನಿಮ್ಮ ತಲೆ ಹಿಂಗೆ ಆ ಕಡೆ ಆಯ್ಸ್ ನೋಡಿ ಸಿಗ್ತಾರೆ. ಆಹಾರವಿಲ್ಲದೆ ಇರುವಂಥವರು, ವಸ್ತ್ರವಿಲ್ಲದೆ ಇರುವಂಥವರು ನಿನ್ನ ಕುಟುಂಬದಲ್ಲಿ ಇರ್ತಾರೆ ನೋಡಿ, ನಿನ್ನ ಸಭೆಯಲ್ಲಿ ಇರ್ತಾರೆ ನೋಡಿ. ಕೇವಲ ಬಾಹ್ಯೋಪಚಾರದಿಂದ ಮಾತ್ರ ಅಲ್ಲ, ಕ್ರಿಯೆಗಳ ಮೂಲಕವಾಗಿ ನಾವೇನು ಮಾಡಬೇಕು? ಕ್ರಿಸ್ತನ ಪ್ರೀತಿಯನ್ನು ನಾವು ಪ್ರದರ್ಶಿಸುವಂಥವರಾಗಿರಬೇಕು. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಶ್ರೇಷ್ಠವಾದಂತಹ ಒಂದು ಇದನ್ನು ನಾವು ನೋಡ್ತೇವೆ. ಅದರ 31ನೇ ವಾಕ್ಯದಿಂದ ಅದರ 46ನೇ ವಾಕ್ಯದ ತನಕ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ತನ್ನ ಎಡಗಡೆಯಲ್ಲಿ ನಿಲ್ಲಿಸುವನು. ಆತನು ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧವಾಗಿರುವ ಸ್ವಾಸ್ಥ್ಯವನ್ನು ತೆಗೆದುಕೊಳ್ಳಿರಿ. ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೇನು, ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೇನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೇನು, ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೇನು, ಆರೈಕೆ ಮಾಡಿದ್ದೀರಿ. ಸರಿಯಲ್ಲಿದ್ದೇನು, ನೋಡುವುದಕ್ಕೆ ಬಂದಿದ್ದೀರಿ. ಆಗ ಹೇಳ್ತಾರೆ, ಸ್ವಾಮಿ ಯಾವಾಗ ಇವೆಲ್ಲ ಆಯ್ತು? ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ? ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನಿಗೆ ಏನೇನು ಮಾಡಿದಿರೋ ಅದು ನನಗೂ ಮಾಡಿದಾಗಾಯ್ತು. ಗೊತ್ತಲ್ಲ, ಪ್ರೀತಿ ಕ್ರಿಯೆಗಳ ಮೂಲಕವಾಗಿ ಗೋಚರ ಆಗಬೇಕು. ನಿನ್ನ ಸಭೆಯಲ್ಲಿ, ನಿನ್ನ ಕುಟುಂಬದಲ್ಲಿ ಮನೆ ಇಲ್ಲದೆ, ಆಹಾರವಿಲ್ಲದೆ, ವಿದ್ಯಾಭ್ಯಾಸಕ್ಕೆ ಆರ್ಥಿಕತೆ ಇಲ್ಲದೆ 10 ಜನರು ನಿನ್ನ ಕಣ್ಣ ಮುಂದೆ ಇರುವಾಗ ಯಾವುದೋ ಒಂದು ಆರ್ಗನೈಸೇಷನ್ಗೆ ನೀನು ಲಕ್ಷ ಕೊಡುವಂಥದ್ದಲ್ಲ ದೊಡ್ಡ ವಿಚಾರ. ಕಣ್ಣು ತೆಗೆದು ನೋಡಿ, ಕಣ್ಣು ತೆಗೆದು ನೋಡಿ. ಹಳೆ ಒಡಂಬಡಿಕೆಯಲ್ಲಿ ಎಲಿಷನನ್ನ ಕೈದು ಮಾಡುವುದಕ್ಕೋಸ್ಕರವಾಗಿ ಅರಾಮ್ಯ ಸೈನ್ಯ ಬಂತು. ರಥಾಶ್ವಗಳು ಪಟ್ಟಣವನ್ನ ಆವರಿಸಿಕೊಂಡು ಸುತ್ತುವರಿಸಿದ್ರು. ಎಲಿಷನ ಸೇವಕನಾಗಿದ್ದ ಗೆಹಜಿ ಇದನ್ನ ನೋಡ್ಬಿಟ್ಟು ಭಯಪಟ್ಬಿಟ್ಟ. ಅಯ್ಯೋ ಯಜಮಾನ್ರೆ, ಏನ್ ಮಾಡೋದು? ಗೆಹಜಿ ಪ್ರಾರ್ಥನೆ ಎಲಿಷಾ ಪ್ರಾರ್ಥನೆ ಮಾಡ್ದ, ಯೆಹೋವನೇ ಇವನ ಕಣ್ಣನ ತೆರೆ. ಆವಾಗ ದೇವರು ಅವನ ಆಂತರಿಕವಾದ ಕಣ್ಣನ್ನ ತೆಗೆದ. ಆಂತರಿಕವಾದ ಕಣ್ಣು ತೆಗೆದಾಗ ಎಲಿಷನ ಸುತ್ತಲೂ ರಥಾಶ್ವಗಳು, ಬೆಂಕಿಮಯವಾದಂತಹ ಪರಲೋಕದ ರಥಾಶ್ವಗಳು. ಪ್ರಿಯರೇ, ಕಣ್ಣು ತೆಗೆದು ನೋಡ್ರಿ, ನಿಮ್ಮ ಆಧ್ಯಾತ್ಮಿಕವಾದ ಕಣ್ಣನ್ನು ತೆಗೀರಿ. ನಿಮ್ಮ ಸುತ್ತಮುತ್ತಲೂ ಅನೇಕರಿದ್ದಾರೆ. ನಿನ್ನ ಕುಟುಂಬದಲ್ಲಿ ಎಷ್ಟೋ ಜನ ಇದ್ದಾರೆ ಮನೆ ಇಲ್ಲದೆ. ನಿನ್ನ ಕುಟುಂಬದಲ್ಲಿ ಎಷ್ಟೋ ಜನ ಇದ್ದಾರೆ ಆಹಾರವಿಲ್ಲದೆ. ನಿನ್ನ ಸಭೆಯಲ್ಲಿ ಎಷ್ಟೋ ಜನರಿದ್ದಾರೆ. ನೀನು ವಾಸಿಸುವಂತಹ ಸುತ್ತಮುತ್ತಲು ಎಷ್ಟೋ ಜನ ಇದ್ದಾರೆ. ಅವರನ್ನೆಲ್ಲ ಬಿಟ್ಟು ಯಾವುದೋ ಪಾದ್ರಿ ಏನೋ ಹೇಳ್ದ, ಯಾವುದೋ ಪಾಸ್ಟ್ ಏನೋ ಹೇಳ್ದ ಅನ್ಬಿಟ್ಟು ಅಂದ್ಬಿಟ್ಟು ಅಲ್ಲಿ ತಳ್ಬಾಡ್ರಿ. ಎಲ್ಲ 2026ರಲ್ಲಿ ನಿಮ್ಮ ಕೇವಲ ಬಾಯಿ ಮಾತಿನಿಂದ ಮಾತ್ರವಲ್ಲ, ಕ್ರಿಯೆಗಳ ಮೂಲಕವಾಗಿ ನಾವು ದೇವರ ಪ್ರೀತಿಯನ್ನು ಏನ್ ಮಾಡಬೇಕು? ಅನಾವರಣಗೊಳಿಸಬೇಕು. ಆದ್ರೆ ಅದಕ್ಕೆ ಹೇಳಿದ್ದು ನಾವು ವಿ ಶುಡ್ ವೆರಿ ಕೇರ್ಫುಲ್. ಏನೋ ಕರ್ಮ ಮುಗಿಸ್ಬೇಕು ಅಂತ ಕೊಡೋದಲ್ಲ. ಅನೇಕರು ಏನೋ ಕರ್ಮ ಮುಗಿಸ್ಬೇಕು, ಏನು ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಕೊಡ್ತಾರೆ. ನೋ, ಹಂಗಲ್ಲ. ಸೊ ನೀನು ಕಷ್ಟಪಟ್ಟು ದುಡಿಯುವಂಥದ್ದು, ನಿನ್ನ ಸಂಪಾದನೆ,
ನಿನ್ನ ಬೆವರು, ನಿನ್ನ ರಕ್ತದ ಹನಿಗಳು. ಪ್ರಿಯರೇ, ನಾನು ನನ್ನ ಚಿಕ್ಕ ವಯಸ್ಸಿನಲ್ಲಿ ಸುಮಾರು 13ನೇ ವಯಸ್ಸಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. 14ನೇ ವಯಸ್ಸಲ್ಲಿ. 13ನೇ ವಯಸ್ಸಲ್ಲಿ ನಮ್ಮ ಅಪ್ಪ ತೀರ್ಕೊಂಡು ಹೋದ್ರು. 14ನೇ ವಯಸ್ಸಿನಲ್ಲಿ ಶನಿವಾರ ಮಧ್ಯಾಹ್ನ ಬಾರ್ ಬೆಂಡಿಂಗ್ ಕೆಲಸಕ್ಕೆ ಹೋಗ್ತಾ ಇದೆ, ಬಾರ್ ಬೆಂಡಿಂಗ್ ಕೆಲಸಕ್ಕೆ. ಇವತ್ತು ಕಂಬಿಯನ್ನು ಕಟ್ ಮಾಡೋದಕ್ಕೆ ಮಿಷನ್ ಇತ್ತು, ಆವಾಗ ಮಿಷನ್ ಇರಲಿಲ್ಲ. ಸುತ್ತಿಗೆ ತಮ್ಮ ಹೊಡಿಬೇಕು. ನಾನು ಇರುವಂಥದ್ದು ಹಿಂಗೆ, ಇವತ್ತು ಇಷ್ಟಪ್ಪ ಇದೆ ಅಷ್ಟೇ, ಹಿಂಗೆ ಇರೋದು ನಾನು. ಆ ಸುತ್ತಿಗೆ ಎತ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ. ಆದ್ರೂ ಮಧ್ಯಾಹ್ನ 12 ಗಂಟೆಯಿಂದ 6 ಗಂಟೆ ಗಂಟೆ ಕೆಲಸ ಮಾಡಿದ್ದೇನೆ, ಕೇವಲ 30 ರೂಪಾಯಿಗೋಸ್ಕರ. ಐ ನೋ ದ ಪೇನ್. ಸೊ ನಿಮ್ಮಲ್ಲಿ ಅನೇಕರು ಅಂತ ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು. ಪ್ರತ್ಯೇಕವಾಗಿ ಮನೆ ಕಟ್ಟು ಬಂತವರೇ, ಒಂದು ತಾಬೂಕಿನ ವೇಟ್ ಎಷ್ಟಿದೆ, ಅದನ್ನು ಎತ್ತಿ ಮೇಲಕ್ಕಿಟ್ಟು ಕಟ್ಟುವಂಥದ್ದು ನಿಮ್ಮ ರಕ್ತದ ಹನಿಗಳದು. ಹಾಗೆ ರಕ್ತದ ಹನಿಗಳಾಗಿ ನೀವು ಸಂಪಾದನೆ ಮಾಡುವಂಥದ್ದನ್ನ ವ್ಯರ್ಥವಾಗಿ ಈ ದುರ್ಬೋಧಕರಿಗೆ ಕೊಟ್ಟು ಹಾಳು ಮಾಡ್ಕೊಂಬೇಡಿ. ಕೊಡುವಂಥದ್ದನ್ನು ನಾವು ನ್ಯಾಯಯುತವಾಗಿ ಕೊಡಬೇಕು. ಕೊಡಿ, ಅವಶ್ಯ ಬಿದ್ದಂಥ ವ್ಯಕ್ತಿಗಳಿಗೆ ಕೊಡಿ. ಇವತ್ತು ಅನೇಕ ದೇವರ ಮಕ್ಕಳು ಇವತ್ತು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ಅವರ ಸಭೆಯ ಪಾಸ್ಟರ್ಗಳು ಐಷಾರಾಮಿ ಜೀವನವನ್ನು ಜೀವಿಸುವಂಥವರಾಗಿದ್ದಾರೆ. ಯಾರ ದುಡ್ಡು? ನಿಮ್ಮ ದುಡ್ಡು. ಯೋಚನೆ ಮಾಡಿ. ಸೊ ದೇವರ ಪ್ರೀತಿ ಇಲ್ಲಿ ದೇವರು ಹೇಳುವಂಥದ್ದು, ದೇವರ ಪ್ರೀತಿಯನ್ನು ನಾವು ಸಮಾಜಕ್ಕೆ ಅನಾವರಣಗೊಳಿಸಬೇಕು, ದುರ್ಬೋಧಕರ ಮುಂಭಾಗದಲ್ಲಿ ಅಲ್ಲ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಮೂರನೇದಾಗಿ, ದೇವರ ಪ್ರೀತಿ ಇಟ್ ಇಸ್ ಅ ಸ್ಯಾಕ್ರಿಫಿಷಿಯಲ್ ಲವ್. ಎಫೆಸ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಪೌಲ ಬರ್ತಾನೆ, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನು ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ. ನೋಡಿ, ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಕ್ಷಮಾಪಣೆಯ ಕುರಿತಾಗಿ. ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದ್ದಾನೆ. ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮ್ಮನ್ನು ಪ್ರೀತಿ ಮಾಡಿ ನಮ್ಮನ್ನು ಕ್ಷಮಿಸಿರಲಾಗಿ. ಪೇತ್ರ ಯೇಸು ಸ್ವಾಮಿಗೆ ಒಂದು ಪ್ರಶ್ನೆ ಕೇಳಿದ, ನನ್ನ ಸಹೋದರನು ತಪ್ಪು ಮಾಡಿದ್ರೆ ಎಷ್ಟು ಸಾರಿ ಕ್ಷಮಿಸಬೇಕು? 7 ಸಾರಿ ಸಾಕ? ಯಾಕಂದ್ರೆ 7 ಅನ್ನುವಂಥದ್ದು ಯಹೂದ್ಯರಿಗೆ ಪೂರ್ಣತೆ. 7 days, 7ನೇ ದಿನದಲ್ಲಿ ದೇವರು ವಿಶ್ರಾಮವನ್ನು ತೆಗೆದುಕೊಂಡ. 7 is a ಕಂಪ್ಲೀಟ್. ಅದಕ್ಕೆ ತಾನೆ 7 ವರ್ಷದ ನಂತರವಾಗಿ ಏನ್ ಮಾಡಬೇಕು? ಸಬ್ಬಟಿಕಲ್ ಇಯರ್. 7 ವರ್ಷ ಆದ್ಮೇಲೆ ಸಬ್ಬಟಿಕಲ್ ಇಯರ್. ನೀವು ವ್ಯವಸಾಯ ಮಾಡಬಾರ್ದು. 7 ವರ್ಷ ಆದ್ಮೇಲೆ ಗುಲಾಮರನ್ನ ನೀವು ಫ್ರೀಯಾಗಿ ಬಿಟ್ಬಿಡ್ಬೇಕು. ಇಟ್ ಇಸ್ ಕಂಪ್ಲೀಟ್. ಅದಕ್ಕೆ ಪೇತ್ರ ಹೇಳ್ದ 7 ಸಾಕ. ದೇವರ 7 ಅಲ್ಲಪ್ಪ, 770 ಸಾರಿ ಎಲ್ಲಿ ಅಂಟಿಲ್ ಯುವರ್ ಡೆತ್ ಅಂತ ಹೇಳ್ಬಿಟ್ಟು ಅವನ ಕೈಕಾಲು ಹಿಡಿಬೇಕು ಅಂತಲ್ಲ. ಇದು ಕೇವಲ ನನಗೆ ಮಾತ್ರ ಬಾಧಕವಾದದಲ್ಲ, ಇದು ನನ್ನ ಸಹೋದರನಿಗೂ ಬಾಧಕವಾದದ್ದೇ. ಕ್ಷಮಿಸುವಂಥದ್ದು. ಕ್ಷಮಾಪಣೆ ಅಂತ ಹೇಳಿದ್ರೆ ಮನಸ್ಸಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅವಂದು ಇವಂದು ಕೈಕಾಲು ಹಿಡಿಬೇಡಿ ದಯವಿಟ್ಟು. ಹೂ ಎವರ್ ಇಟ್ ಮೇ ಬಿ, ಗೆಟ್ ಲಾಸ್ಟ್. ವಿ ಆರ್ ನಾಟ್ ಸ್ಲೇವ್ ಟು ಎನಿವನ್. ನಾವು ಯಾರಿಗೂ ಗುಲಾಮರಲ್ಲ. ನಾವು ಯಾರ ಔದಾರ್ಯದಲ್ಲಿ ಬದುಕುವಂತ ವ್ಯಕ್ತಿಗಳಲ್ಲ. ಇಲ್ಲಿ ಹೇಳಿರುವಂಥದ್ದು ಕ್ಷಮಾಪಣೆ, ಕ್ಷಮಿಸುವಂಥದ್ದು.
ಪ್ರಿಯರೇ, ಗಾಡ್ ವಾಂಟ್ಸ್, ದೇವರು ನಮ್ಮಿಂದ ಬಯಸುವಂಥದ್ದು ನಾವು ಕ್ರಿಸ್ತನ ಪ್ರೀತಿಯನ್ನು ಅನಾವರಣಗೊಳಿಸುವಂಥವರಾಗಿರಬೇಕು ಎಂಬುದಾಗಿ. ಸೊ ಹೀಗೆ ಕ್ರಿಸ್ತನ ಪ್ರೀತಿಯನ್ನ ನಾವು ಅನಾವರಣಗೊಳಿಸುವಂಥವರಾಗಿದ್ರೆ, ಸೊ ದೇವರು ನಮಗೆ ಕೆಲವು ಭರವಸೆಯನ್ನು ಕೊಟ್ಟಿದ್ದಾನೆ. ರೋಮ ಪತ್ರಿಕೆ 8ನೇ ಅಧ್ಯಾಯ 31ನೇ ವಾಕ್ಯ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಇಫ್ ಗಾಡ್ ಇಸ್ ವಿತ್ us, who can against us? ನೋಡಿ, ಅಬ್ರಹಾಮನು ದೇವರ ಕರೆಯುವಿಕೆಗೆ ಅನುಸಾರವಾಗಿ ಹೊರಟು ಬಂದಂತಹ ಅಬ್ರಹಾಮ ದೇವರ ಪದ್ಧತಿಯ ಪ್ರಕಾರವಾಗಿ ತನ್ನ ಜೀವಿತವನ್ನು ನಿರ್ವಹಿಸಿಕೊಂಡು ಹೋದ. ಸೊ ಇದರ ಫಲವಾಗಿ ನಾವು ಅದೇ ಆದಿಕಾಂಡ 13ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಐಗುಪ್ತದ ಅರಸ ಏನ್ ಮಾಡ್ದ? ಸಾರಳನ್ನ ತನ್ನ ಹೆಂಡತಿಯಾಗಿ ಕರೆದುಕೊಳ್ಳೋದಕ್ಕೆ ತೀರ್ಮಾನ ಮಾಡ್ದ. ಸಾರಳು ಬಹಳ ಸುಂದರಿ, ಆದ್ರೆ ದೇವರು ಅಲ್ಲಿ ಆ ರಾತ್ರಿ ಐಗುಪ್ತದ ಅರಸನಿಗೆ ಹೇಳ್ತಾನೆ, ಡೋಂಟ್ ಟಚ್ ಹರ್, ಅವಳನ್ನ ಮುಟ್ಟಬೇಡ. ಇಫ್ ಗಾಡ್ ಇಸ್ ವಿತ್ us, who will against us? ಅಂದ್ರೆ ಅರ್ಥ ಎಷ್ಟೇ ಪ್ರಿಯರೇ, ನಾವು ದೇವರ ಕರೆಯುವಿಕೆಗೆ ಅನುಸಾರವಾಗಿ ಯಾವ ರೀತಿ ಅಬ್ರಹಾಮನು ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾದ ದೇಶಕ್ಕೆ ಹೊರಟು ಹೋದನೋ, ಅದೇ ರೀತಿ ನಾವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ದೇವರ ಪ್ರೀತಿಯನ್ನು ಅನಾವರಣಗೊಳಿಸುವಂತಹ ವ್ಯಕ್ತಿಗಳಾಗಿ ನಮ್ಮ ದೈನಂದಿನ ಜೀವಿತದಲ್ಲಿ ಜೀವಿಸುವಂತ ವ್ಯಕ್ತಿಗಳಾಗಿದೆ. ಹೂ ವಿಲ್ ಕಮ್ ಅಗೇನ್ಸ್ಟ್ us? ನಮಗೆ ವಿರೋಧವಾಗಿ ಯಾರು ಬರ್ತಾರೆ? ಯಾವುದು ಬರಲ್ಲ. ನಾನು ಅದಕ್ಕೆ ಹೇಳಿದ್ದು, ವಿ ಆರ್ ನಾಟ್, ನಾವು ಯಾರ ಔದಾರ್ಯದಲ್ಲಿ ಬದುಕುವ ವ್ಯಕ್ತಿಗಳಲ್ಲ. ನಮಗೆ ಯಾರ ಔದಾರ್ಯವೂ ಬೇಡ. ಸೊ ಇಲ್ಲಿ ನಾವು ನೋಡುವಂಥದ್ದು ಇಸ್ ಎ ಡಿವೈನ್ ಅಶ್ಯೂರೆನ್ಸ್, ದೈವಿಕವಾದ ಭರವಸೆ. ಏನು? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ನಂತರವಾಗಿ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ, ಇದ್ಯಾವುದು ನಮ್ಮನ್ನು ದೇವರ ಪ್ರೀತಿಯಿಂದ, ಮತ್ತೆ ಹೇಳ್ತಾ ಇದ್ದಾನೆ, ಮುಂದಣ ಸಂಗತಿಗಳಾಗಲಿ ಅಲ್ಲ, ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಬರಲಿರುವ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ನನ್ನನ್ನು ಅಗಲಿಸಲಾರದು. ದ ಡಿವೈನ್ ಅಶ್ಯೂರೆನ್ಸ್. ಏನೇನ್ ಬೇಕು? ವಾಟ್ ಮೋರ್ ವಿ ನೀಡ್? ನನ್ನೇ ತ್ರಾಸದಾಯಕನೇ. ಯಾಕಂದ್ರೆ ಇವೆಲ್ಲ ಬರ್ತದೆ ನೋಡಿ. ದೇವರು ತಾರ್ಸದ ಸೌಲನನ್ನ ಕರೆಯುವಂತಹ ಸಂದರ್ಭದಲ್ಲಿ ನಾವು ಅಬ್ರಹಾಮನನ್ನ ಕರೆಯುವಿಕೆ ಬಗ್ಗೆ ನಾವು ಬಹಳ ಮಾತಾಡ್ತೇವೆ. ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ, ನಿನ್ನ ದೊಡ್ಡ ಜನಾಂಗ ಮಾಡ್ತೇನೆ, ನಿನ್ನ ಮೂಲಕವಾಗಿ ಎಲ್ಲ ಕುಲದವರು ಆಶೀರ್ವಾದ ಆಗ್ತದೆ, ನಿನ್ನನ್ನು ಆಶೀರ್ವದಿಸುವವನ್ನ ಅರಸುವವನ್ನ ಅರಸ್ತೇನೆ, ನಿನ್ನನ್ನು ಶಪಿಸುವಂತ ಶಪಿಸ್ತೇನೆ. ಅದು ಬದಿಗೊತ್ತಿ, ಅದು ಹಳೆ ಒಡಂಬಡಿಕೆ. ದೇವರು ತಾರ್ಸದ ಸೌಲನನ್ನು ಕರೆದಂಥದ್ದೇನು ಗೊತ್ತಾ? ನೀನು ಹೋಗು, ನಾನು ಅವನನ್ನು ಅನ್ಯ ಜನರಿಗೆ, ಅರಸುಗಳಿಗೆ, ಇಸ್ರಾಯೇಲ್ಯರಿಗೆ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂದು ನಾನೇ ಅವನಿಗೆ ತೋರಿಸ್ಕೊಡ್ತೇನೆ. ಅದಕ್ಕೆ ಪೌಲ ಹೇಳಿದ್ದು ಎಲ್ಲಿ? ರೋಮ ಪತ್ರಿಕೆಯಲ್ಲಿ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವಂಥದ್ದು ಯಾವುದು? ಇದು ಯಾವುದು ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವುದಕ್ಕೆ ಸಾಧ್ಯವಿಲ್ಲ. ನಥಿಂಗ್ ಕ್ಯಾನ್ ಸಪರೇಟ್ ಮೀ ಫ್ರಮ್ ದ ಲವ್ ಆಫ್ ಗಾಡ್. ಗೊತ್ತಾಯ್ತಲ್ಲ? ಪೌಲ ಏನ್ ಮಾಡ್ದ?
ದೇವರ ಪ್ರೀತಿಯನ್ನ ಅನುಭವಿಸಿ ಅದನ್ನೇನ್ ಮಾಡ್ತದ ತನ್ನ ಜೀವಿತದ ಮೂಲಕವಾಗಿ ತೋರ್ಪಡಿಸುವಂತಹ ವ್ಯಕ್ತಿಯಾಗಿದ್ದ. ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ 2026ರ ಪ್ರಾರಂಭ ಭಾನುವಾರ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ, ದೇವರು ನಮ್ಮೊಟ್ಟಿಗೆ ಅಥವಾ ದೇವರು ನಮಗೆ ಕೊಟ್ಟಿರುವಂತಹ ಧ್ಯೇಯ ಅನ್ನುವಂಥದ್ದು, ದೇವರು ನಮಗೆ ಕೊಟ್ಟಿರುವಂತಹ ದೌತ್ಯ ಅನ್ನುವಂಥದ್ದು, ರಿಫ್ಲೆಕ್ಟ್, ಅನ್ವೇಲ್ ಗಾಡ್ಸ್ ಲವ್ ಟು ಆಲ್ ದ ಪೀಪಲ್. ಎಲ್ಲರಿಗೆ ದೇವರ ಪ್ರೀತಿಯನ್ನ ಮತ್ತಾಯನ ಸ್ವಾರ್ಥೆಯಲ್ಲಿ ನಾವು ನೋಡ್ತೇವೆ. ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ಕೊಡಲ್ಪಟ್ಟಿದೆ, ಆದರೆ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ. ದೇವರು ನಿನ್ನಿಂದ ಬಯಸುವಂಥದ್ದು ಇದೇ ಮಾತ್ರ, ಗೊತ್ತಾಯ್ತಲ್ಲ? ಸೊ ಅದರಿಂದಲೇ ನಾನು ಹೇಳಿದ್ದು ಪ್ರಿಯರೇ, ಸೊ ನಾವು ಕರೆಯಲ್ಪಟ್ಟಿದ್ದೇವೆ. ಸೊ ಆದ್ರಿಂದ ನಾವು ಯೋಹಾನ 15:16 ನಾವು ನೋಡಿದ್ವಿ. ಸೊ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ಆರಿಸಿ ತೆಗೆದುಕೊಂಡಿದ್ದೇನೆ, ನೀವು ಫಲ ಕೊಡುವಂಥದ್ದಾಗಿರ್ಬೇಕು. ಸೊ ನಾವು ದೈವಿಕವಾದ ಪಥದಲ್ಲಿ ನಾವು ಬದುಕುವಂತಹ ಸಂದರ್ಭದಲ್ಲಿ ನೋ ಒನ್ ಕ್ಯಾನ್, ದೇವರು ನಮ್ಮ ಕಡೆಗಿದ್ದರೆ ನಮ್ಮನ್ನು ಎದುರಿಸುವಂಥದ್ದು ಯಾರಿಂದಲೂ ಸಾಧ್ಯವಿಲ್ಲ. ಸೊ ದೇವರು ನಮ್ಮನ್ನ ಕರೆದಂತಹ ಉದ್ದೇಶ ತನ್ನ ದೌತ್ಯವನ್ನು ಪೂರೈಸುವುದಕ್ಕೋಸ್ಕರವಾಗಿ. ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೇವೆ, ಹೆರೋದನು ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸ್ತಾ ದೇವರ ಚಿತ್ತ. ಸಭೆ ಚರಿತ್ರೆಯನ್ನ ಕಲಿರಿ. 3ನೇ ಶತಮಾನದಲ್ಲಿ, 3rd century, ನೀರೋ ಚಕ್ರವರ್ತಿ ಹೌ ಈ ಪರ್ಸಿಕ್ಯೂಟೆಡ್ ದ ಕ್ರಿಶ್ಚಿಯಾನಿಟಿ, ಯಾವ ರೀತಿಯಾಗಿ ಕ್ರೈಸ್ತರನ್ನು ಹಿಂಸೆ ಪಡಿಸ್ತಾ 19ನೇ ಶತಮಾನದಲ್ಲಿ, 18ನೇ ಶತಮಾನದಲ್ಲಿ, 19ನೇ ಶತಮಾನದಲ್ಲಿ 106 ಮಿಷನರಿಗಳು ಆಫ್ರಿಕಾದ ಕಾಡುಗಳಲ್ಲಿ ಭೂಲೋಕದ ವಿವಿಧ ಕಡೆಗಳಿಗೆ ಸ್ವಾರ್ಥೆಯನ್ನು ಸಾರುವುದಕ್ಕೆ ಹೋದುದರ ಫಲವಾಗಿ ತಮ್ಮ ಯೌವನ ಪ್ರಾಯದಲ್ಲಿ ರಕ್ತ ಸಾಕ್ಷಿಗಳಾಗಿ ಮರಣವನ್ನು ಅನುಭವಿಸಿದರು. ಬಟ್ ಇವರು ಯಾರು ತಮ್ಮ ಮರಣದ ಸಂದರ್ಭದಲ್ಲಿ ಕ್ರಿಸ್ತನನ್ನು ತಳ್ಳಿ ಬಿಡಲಿಲ್ಲ. ನಥಿಂಗ್ ಕ್ಯಾನ್ ಸಪರೇಟ್ ಅಸ್ ಫ್ರಮ್ ದ ಲವ್ ಆಫ್ ಗಾಡ್. ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದಕ್ಕೆ ಯಾವುದರಿಂದಲೂ ಸಾಧ್ಯವಿಲ್ಲ. ಯಾಕೆಂದ್ರೆ ಅವರು ದೇವರ ಪ್ರೀತಿಯನ್ನು ಹೊಂದಿಕೊಂಡು ಆ ಪ್ರೀತಿಯನ್ನು ತಮ್ಮ ದೈನಂದಿನ ಜೀವಿತದ ಮೂಲಕವಾಗಿ ಸಮಾಜಕ್ಕೆ ತೋರ್ಪಡಿಸುವಂತಹ ವ್ಯಕ್ತಿಗಳಾಗಿದ್ರು. ಈ ಮುಂಜಾನೆಯಲ್ಲಿ ದೇವರು ನನ್ನಿಂದ ಬಯಸುವಂಥದ್ದು ಇದನ್ನೇ ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಒಂದು ಕಥೆಯನ್ನು ಹೇಳ್ತಾ ಇದ್ದಾನೆ. ಒಂದು ಸಾಮ್ಯವನ್ನ 13ನೇ ಅಧ್ಯಾಯದಲ್ಲಿ ಒಂದು ಮಾತನ್ನ ದೇವರು ಹೇಳ್ತಾ ಇದ್ದಾನೆ. ಒಬ್ಬ ತೋಟಗಾರನು ತನ್ನ ತೋಟದಲ್ಲಿ ಅಂಜೂರದ ಮರವನ್ನು ನೆಡೆಸ್ತಾ, ಯಾವ ತೋಟದಲ್ಲಿ? ತನ್ನ ದ್ರಾಕ್ಷೆಯ ತೋಟದಲ್ಲಿ ಅಂಜೂರದ ಮರವನ್ನು ನೆಡೆಸ್ತಾ 3 ವರ್ಷದಿಂದ ನೋಡ್ತಾ ಇದ್ದಾನೆ. ಫಲ ಸಿಕ್ಕಲಿಲ್ಲ. ತೋಟ ಮಾಡುವವರಿಗೆ ಹೇಳ್ತಾ ಇದ್ದಾನೆ, ಕಡ್ದು ಬಿಸಾಕು. ಸೊ ಇದರ ಮೂಲಕವಾಗಿ ಯಾಕೆ ನನ್ನ ಭೂಮಿ ಬಂಜೆಯಾಗಬೇಕು? ತೋಟ ಮಾಡುವವರು ಹೇಳ್ತಾನೆ, ಸ್ವಾಮಿ ಇನ್ನೊಂದು ವರ್ಷ ಬಿಡಿ. 2025ರಲ್ಲಿ ಪ್ರಿಯರೇ, ನಾವು ಫಲ ಕೊಟ್ಟಿದ್ದೇವ? 2026ಕ್ಕೆ ಕಾಲಿಟ್ಟಿದ್ದೇವೆ. ಫಲ ಕೊಟ್ಟದರ ಫಲವಾಗಿ ಕಾಲಿಟ್ಟಿದ್ದೇವ? ಅಥವಾ ತೋಟದ ಕೆಲಸದವನು ಹೇಳಿದ ರೀತಿಯಲ್ಲಿ ಇನ್ನೊಂದು ವರ್ಷ ನಾನು ಅಗೆತ ಮಾಡ್ತೇನೆ, ಗೊಬ್ಬರ ಹಾಕ್ತೇನೆ, ಚೆಕ್ ಮಾಡೋಣ, 2025ರಲ್ಲಿ ಫಲ ಕೊಡದೆ 2026ಕ್ಕೆ ತೋಟದ ಕೆಲಸದವನ ವಿನಂತಿಯ ಮೇರೆಗೆ ನಾನು ಕಾಲಿಟ್ಟಿರುವಂತ ವ್ಯಕ್ತಿಗಳಾಗಿದ್ರೆ, ಈ ಮುಂಜಾನೆಯಲ್ಲಿ ದೇವರು ನಿನಗೆ ಕೊಡುವಂತಹ ಸಂದೇಶ, ಪ್ರಿಯ ಮಗನೇ ಮಗಳೇ, ಈ 2026ರಲ್ಲಿ
ನೀನು ನನ್ನ ಪ್ರೀತಿಯನ್ನು ಅನಾವರಣಗೊಳಿಸುವಂತಹ ವ್ಯಕ್ತಿಯಾಗಿ ಮಾರ್ಪಡು. ಏನ್ ಮಾಡಬೇಕು ಹೇಳಿ? ಎಲ್ಲ ಸರಿ ಬರ್ತಾರೆ. ಏನ್ ಮಾಡಬೇಕು? ಯಾವ ರೀತಿ ಪ್ರೀತಿ ಅನಾವರಣ ಮಾಡಬೇಕು? ಏನೂ ಇಲ್ಲ. ದೇವರ ಮಾತಿಗೆ, ದೇವರ ಕರೆಯುವಿಕೆಗೆ ಹೋಗೊಟ್ಟು ಅಬ್ರಹಾಮನ ಹೊರಟು ಬಂದ ರೀತಿಯಲ್ಲಿ ನಮ್ಮ ಸೌಕರ್ಯವನ್ನ, ನಮ್ಮ ಏನು ಝೋನ್ ಇದೆಯಲ್ಲ, ಕಂಫರ್ಟ್ ಝೋನ್ ಅನ್ನ ಬಿಟ್ಟು ಹೊರಗೆ ಬರಬೇಕು ಅಷ್ಟೇ. ಬೇರೆ ಏನು ಮಾಡೋಕ್ಕಾಗಿಲ್ಲ. ಆಮೇಲೆ ಏನು ಮಾಡಬೇಕು? ದೇವರು ಪ್ರೀತಿ ಸ್ವರೂಪಿ, ಆ ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಬೇಕು. ಸೊ ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಬೇಕಾದ್ರೆ ನಾವೇನು ಮಾಡಬೇಕು? ದೇವರ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು. ಅಷ್ಟೇ, ಮುಗೀತು. ಏನ್ ದೇವರ ಆಜ್ಞೆ? ನಿನಗೆ 10 ರೂಪಾಯಿ ಸಿಕ್ಕಿದ್ರೆ 1 ರೂಪಾಯಿ ಕಾಣಿಕೆ ಕೊಡಬೇಕು, ದೇವರ ಆಜ್ಞೆನಾ? ಅಲ್ಲ. ಎಲ್ಲಿ ಬರ್ದಿದೆ ಅದು? ಸಹೋದರನ ಪ್ರೀತಿ ಮಾಡು, ವೈರಿಗಳನ್ನ ಪ್ರೀತಿ ಮಾಡು, ನಿನ್ನನ್ನು ಶಪಿಸುರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡು. ನಾವು ಪ್ರಾರಂಭದಲ್ಲಿ ಹೇಳಿದೆ, ವೈರಿಗಳ ಮುಂದೆಯೇ 136ನೇ ಕೀರ್ತನೆಯಲ್ಲಿ ನಾವು ಓದಿದ್ದು, ನಮ್ಮ ದಿನಾವಸ್ಥೆಯಲ್ಲಿ ನಮ್ಮ ನೆನಪು ಮಾಡಿಕೊಂಡು ರಾತ್ರಿ ಕೃಪೆ ಶಾಶ್ವತವಾದದು. ನಂತರವಾಗಿ ಇನ್ನೊಂದು ವಾಕ್ಯ ನಾವು ಅಲ್ಲಿ ಓದಿರುವಂಥದ್ದು, ನಮ್ಮ ಶತ್ರುಗಳಿಂದ ನಮ್ಮನ್ನು ಬಿಡಿಸಿದನು. ನಮ್ಮ ಶತ್ರುಗಳ ಮುಂಭಾಗದಲ್ಲಿ ನಮ್ಮನ್ನು ಬಿಡಿಸಿದಂತ ದೇವರು. ಸೊ ನಮ್ಮ ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ಮುಯಿ ತೀರಿಸುವಂಥದ್ದಲ್ಲ. ನಮ್ಮ ಪ್ರಾರ್ಥನೆ ಏನ್ ಮಾಡಬೇಕು? ನಮ್ಮ ಶತ್ರುಗಳ ಮುಂಭಾಗದಲ್ಲಿ ನಮಗೋಸ್ಕರವಾಗಿ ನಮಗೆ ಬೇಕಾದಂಥದ್ದು. ನನ್ನ ಪ್ರಾರ್ಥನೆ ಇಷ್ಟ ಪ್ರಿಯರೇ, ಬೇರೆಯವರಿಗೆ ಸಲ್ಲತಕ್ಕದ್ದು ನನಗೆ ಬೇಡ, ಮತ್ತೊಬ್ಬರಿಗೆ ಸಲ್ಲತಕ್ಕದ್ದು ನನಗೆ ಬೇಡ, ನನಗೆ ಸಲ್ಲತಕ್ಕದ್ದು, ನನ್ನ ದೈನಂದಿನ ಜೀವಿತಕ್ಕೆ ಸಲ್ಲತಕ್ಕದ್ದು ಮಾತ್ರ ನನಗೆ ಸಾಕು. ಅನೇಕರು ಪ್ರಾರ್ಥನೆ ಮಾಡ್ತಾರೆ, ದೇವರ ಯಾವುದಾದ್ರೂ ರೀತಿಯಲ್ಲಿ ಅದನ್ನು ಹೊಡೆದಾಕಿ ನನಗೋಸ್ಕರ ಅದ್ಭುತ ಮಾಡು. ಸೈತಾನನ ಪ್ರಾರ್ಥನೆ ಇದು, ದೇವರ ಮಕ್ಕಳ ಪ್ರಾರ್ಥನೆ ಅಲ್ಲ ಇದು. ನಮ್ಮ ಪ್ರಾರ್ಥನೆ ಇದಾಗ, ದೇವರು ನನಗೆ ಸಲ್ಲತಕ್ಕದ್ದು, ನನ್ನ ವಿದ್ಯಾಭ್ಯಾಸಕ್ಕೆ, ನನ್ನ ಯೋಗ್ಯತೆಗೆ ಸಲ್ಲತಕ್ಕ ಒಂದು ಕೆಲಸವನ್ನ ನನಗೆ ದಯಪಾಲಿಸು. ಸೊ ಈ ರೀತಿ ಪ್ರಾರ್ಥನೆ ಮಾಡಿ ನಿಮ್ಮ ಜೀವಿತದ ಮೂಲಕ ದೇವರ ಪ್ರೀತಿಯನ್ನ ಅನಾವರಣಗೊಳಿಸ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಬತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. 2026ರ ಪ್ರಾರಂಭ ಭಾನುವಾರ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮನ್ನು ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಮತದಾವರ್ತಿ ನಮ್ಮನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ದೇವರೇ, ನಮ್ಮ ಜೀವಿತದ ಮೂಲಕ ನಿಮ್ಮ ಪ್ರೀತಿಯನ್ನು ಅನಾವರಣಗೊಳಿಸುವಂತೆ ಕೃಪೆ ಮಾಡು. ಹೌದು ಕರ್ತನೆ, ಅಬ್ರಹಾಮನನ್ನು ಕರೆದಂಥದ್ದು ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗ್ತದೆ ಎಂಬುದಾಗಿ. ಹೌದು ಕರ್ತನೆ, ದೇವರೇ, ನಮ್ಮನ್ನು ಕರೆದಿರುವಂಥದ್ದು ನನ್ನ ಮೂಲಕವಾಗಿ ನನ್ನ ಸುತ್ತಮುತ್ತಲಿರುವಂಥ ಅನೇಕರಿಗೆ ಆ ದೈವಿಕವಾದ ಪ್ರೀತಿಯನ್ನು ಅನಾವರಣಗೊಳಿಸುವಂತಹ ಸಂದರ್ಭವನ್ನು ಒದಗಿಸಿಕೊಡು. ನಮ್ಮ ಕುಟುಂಬದವರ ಪ್ರತಿಯೊಬ್ಬರ ಜೀವಿತದ ಮೂಲಕವಾಗಿ ಆ ಒಂದು ಕಾರ್ಯವನ್ನು ನಾವು 2026ರಲ್ಲಿ ಕಾಣುವಂತೆ ಕೃಪೆ ಮಾಡು. ಈ ಸಂದರ್ಭದಲ್ಲಿ ವಾಕ್ಯವನ್ನು ಕೇಳಿಕೊಂಡಂಥ ಎಲ್ಲ ಪ್ರಿಯರಿಗಾಗಿ ಸ್ತೋತ್ರ. ಎಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಹೌದು ಕರ್ತನೆ, ಈ ಮುಂಜಾನೆಯಲ್ಲಿ ಯಥಾರ್ಥವಾಗಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ಅದಕ್ಕನುಸಾರವಾಗಿ ತಮ್ಮ ಜೀವಿತವನ್ನು 2026ರಲ್ಲಿ ನಿರ್ವಹಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯಾಯತೆ ನಮ್ಮೆಲ್ಲ ಸಂಕಟ ಸದಾ ಕಾಲವೂ ನೆಲೆಗೊಂಡಿರಲಿ. ಆಮೆನ್. ಈ ಮುಂಜಾನೆಯಲ್ಲಿ ಮತದಾವರ್ತಿ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಈ ಒಂದು ವಾರ ಮಾತ್ರವಲ್ಲ, ನಿಮ್ಮ ಜೀವಿತದ ಆಯುಸ್ಸಿನ ಕೊನೆಯ ತನಕ ದೇವರ ಪ್ರೀತಿಯನ್ನು ಅನಾವರಣಗೊಳಿಸುವಂತಹ ಕುಟುಂಬಗಳಾಗಿ, ವ್ಯಕ್ತಿಗಳಾಗಿ ಮಾರ್ಪಡ್ರಿ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.